ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ತೆಲಂಗಾಣ ರಾಜ್ಯದಲ್ಲಿ ನಡೆದಂಥ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮನೋವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ ಪಕ್ಕದ ರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಕೇಳ್ತಕ್ಕಂಥ ಸಾಧ್ಯತೆಗಳಿದೆಲ್ಲ ಆಲ್ಮೋಸ್ಟ್ ಕೇಳ್ತಾರೆ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳು ಈಗಾಗಲೇ ರಿಪೀಟ್ ಆಗಿದ್ದಾವೆ. ಯಾಕಂದರೆ ಬೇರೆ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಆ ಪ್ರಶ್ನೆಗಳಿಗೆ ಕೇಳಿದಂಥ ಮತ್ತು ನಮ್ಮ ರಾಜ್ಯದ ಪ್ರಶ್ನೆಗಳನ್ನು ಬೇರೆ ಬೇರೆ ರಾಜ್ಯಗಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ತೆಲಂಗಾಣದ ಟಿ ಪರೀಕ್ಷೆಯಲ್ಲಿ ಕೇಳಿದಂಥ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದೆ, ನೋಡೋಣ. ಮೊದಲ ಪ್ರಶ್ನೆ, ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಯಾವುದಕ್ಕೆ? ಅಭಿವೃದ್ಧಿಗೆ ಸಂಬಂಧಿಸಿದಂತೆ. ಅಭಿವೃದ್ಧಿಯು ಕೇವಲ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಸೂಚಿಸಿದೆ. ತಪ್ಪು. ಅಭಿವೃದ್ಧಿಯು ವ್ಯಕ್ತಿತ್ವದ ಎಲ್ಲ ಅಂಶಗಳಲ್ಲಿನ ಒಟ್ಟಾರೆ ಬದಲಾವಣೆಗಳು ರಚನೆ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದೆ. ಇದು ಸರಿ. ಅಭಿವೃದ್ಧಿಯು ನಿರ್ದಿಷ್ಟ ಪ್ರಕ್ರಿಯೆಗಳಿಂದ ಸಾಮಾನ್ಯ ಪ್ರಕ್ರಿಯೆ ಕಡೆಗೆ ಸಾಗುತ್ತದೆ. ಇದು ತಪ್ಪಾಗುತ್ತೆ. ಯಾಕಂದ್ರೆ ನಿರ್ದಿಷ್ಟ ಪ್ರತಿಕ್ರಿಯೆಗಳಿಂದ ಸಾಮಾನ್ಯ ಪ್ರತಿಕ್ರಿಯೆ ಕಡೆ ಅಲ್ಲ, ಸಾಮಾನ್ಯ ಪ್ರತಿಕ್ರಿಯೆಗಳಿಂದ ನಿರ್ದಿಷ್ಟ ಪ್ರತಿಕ್ರಿಯೆ ಕಡೆ ಸಾಗುತ್ತದೆ. ಈ ಉದಾಹರಣೆ ಮಗು ನೋಡಿ, ಮಗು ಸಣ್ಣ ಈ ಪೆನ್ ಕೊಟ್ರೆ ಅದು 2 ಬಟ್ಲು ಹಿಡ್ಕೋದು ಮಾಡುತ್ತೆ, ಆಮೇಲೆ ಮುಷ್ಟಿ ಹಿಡ್ಕುತ್ತೆ. ಅಂದ್ರೆ ಬರ್ತಾ ಅದೇನಾಗುತ್ತೆ, ಸ್ಟ್ರಾಂಗ್ ಆಗಿ ತನ್ನ ಕೈಗಳ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಸಾಮಾನ್ಯ ಸಣ್ಣ ವಸ್ತುಗಳು ಹಿಡ್ಕತ್ತೆ, ಆಮೇಲೆ ದೊಡ್ಡ ವಸ್ತು, ಈ ತರ. ಇದು ತಪ್ಪಾಗುತ್ತೆ. ಸೊ ವಯಸ್ಕ ಅವಧಿಯ ನಂತರ ಅಭಿವೃದ್ಧಿಯು ನಡೆಯುವುದಿಲ್ಲ. ಇಲ್ಲ, ಜೀವನ ಪರ್ಯಂತ ಹುಟ್ಟಿನಿಂದ ಸಾಯುವವರೆಗೆ ನಡೆಯುವುದೇ ಯಾವುದು? ಅಭಿವೃದ್ಧಿ, ಡೆವಲಪ್ಮೆಂಟ್. ಓಕೆ. ಸೊ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಯಾವುದು? ಅಭಿವೃದ್ಧಿಯು ವ್ಯಕ್ತಿತ್ವ ಎಲ್ಲ ಅಂಶಗಳಿಂದ ಒಟ್ಟಾರೆ ಬದಲಾವಣೆಗಳು ರಚನೆಗಳು ಕಾರ್ಯಗಳಿಗೆ ಸಂಬಂಧಿಸಿದೆ. ಓಕೆ. ಸೊ ವಿವರಣೆ ನೋಡೋದಂದ್ರೆ, ಮನೋವಿಜ್ಞಾನದಲ್ಲಿ ಅಭಿವೃದ್ಧಿ ಎನ್ನುವುದು ಮನುಷ್ಯನ ಜೀವನದುದ್ದಕ್ಕೂ ನಡೆಯುವ ಸಮಗ್ರ ಮತ್ತು ನಿರಂತರ ಪ್ರಕ್ರಿಯೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ 1 ಮಾರ್ಕ್ಸ್ ಕಂಪಲ್ಸರಿ ಇರ್ತವೆ, ಯಾವುದೋ ಒಂದು ಟಿ ಅಥವಾ CT. ಓಕೆ. ನೋಡಿ, ಅಭಿವೃದ್ಧಿ ಕೇವಲ ದೇಹದ ಗಾತ್ರ ತೂಕದಂತ ಪರಿಮಾಣಾತ್ಮಕ ಬದಲಾವಣೆಗೆ ಅಷ್ಟೇ ಅಲ್ಲ. ಪರಿಮಾಣಾತ್ಮಕ ಅಂದ್ರೆ ಇದು ಮೆಜರ್ಮೆಂಟ್. ಅಲ್ಲಿ ದಪ್ಪ ಇದ್ದಾನೆ, ಮಗು ದಪ್ಪ ಆಯ್ತು, ಅಲ್ಲಿ ಪರಿಮಾಣಾತ್ಮಕ. ಅವನ ಎತ್ತರ ಬೆಳೆದ, ಅವನು ಉದ್ದ ಇದ್ದಾನೆ, ಇವು ಏನಾಗುತ್ತೆ? ಪರಿಮಾಣ. ದೇಹದ ನಾವು ಏನ್ ನೋಡ್ತೀವಿ, ನೋಡಿ ಕೈಯಿಂದ ಸ್ಪರ್ಶ ಮಾಡ್ತೀವಿ ನೋಡು, ಸ್ಪರ್ಶ ಮಾಡಿ ಮುಟ್ತಕ್ಕಂಥ ಎಲ್ಲ ಅಭಿವೃದ್ಧಿ ಬೆಳವಣಿಗೆಯನ್ನ ನಾವು ಪರಿಮಾಣಾತ್ಮಕ ಅಂತ ಕರಿತೀವಿ. ಅಂದ್ರೆ ಅಷ್ಟಲ್ಲದೆ ಕಾರ್ಯಗಳ ಸುಧಾರಣೆ ಮತ್ತು ಪ್ರಬುದ್ಧತೆ ಅಂತ ಗುಣಾತ್ಮಕ ಬದಲಾವಣೆಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಅದಷ್ಟೇ ಅಲ್ಲದೆ ಪರಿಮಾಣಾತ್ಮಕ ಅಂದ್ರೆ ದೇಹನ ಬೆಳವಣಿಗೆ ಆಗಿರ್ಬೇಕು ಮತ್ತು ಬುದ್ಧಿನೂ ಬೆಳವಣಿಗೆ ಆಗಿರ್ಬೇಕು ಅಂತ. ಇದು ಏನ್ ಹೇಳುತ್ತಂದ್ರೆ ಅಭಿವೃದ್ಧಿ ಆಗುತ್ತೆ. ದೈಹಿಕ ಅರಿವಿನ, ಸಾಮಾಜಿಕ ಮತ್ತು ಭಾವನಾತ್ಮಕ ವ್ಯಕ್ತಿತ್ವ ಎಲ್ಲಾ ಅಂಶಗಳಲ್ಲಿನ ಒಟ್ಟಾರೆ ಸುಧಾರಣೆಯನ್ನ ಏನಂತ ಕರೀತಾರೆ? ಅಭಿವೃದ್ಧಿ ಅಂತ ಕರೀತಾರೆ. ಓಕೆ. ಎರಡನೇ ಆಯ್ಕೆ 1ನೇದು ಏನಿತ್ತು? ಕೇವಲ ಪರಿಣಾಮ ಬದಲಾವಣೆ ಆಗಿದ್ದರೆ ಅದನ್ನು ಮುಖ್ಯವಾಗಿ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಅಭಿವೃದ್ಧಿಯು ಬೆಳವಣಿಗೆಗಿಂತ ಹೆಚ್ಚು ವಿಸ್ತಾರವಾಗಿದೆ. ಈ ಕೊಟೇಶನ್ ನೆನ್ಪಿಟ್ಕೊಳ್ಳಿ. ಅಭಿವೃದ್ಧಿಯು ಬೆಳವಣಿಗೆಗಿಂತ ಹೆಚ್ಚು ವಿಸ್ತಾರ. ಬೆಳವಣಿಗೆ ಒಂದು ಹಂತದಲ್ಲಿ 18, 20, 16, 17, 18 ವರ್ಷಕ್ಕೆ ಬಂದು ನಿಂತು ಬಿಡುತ್ತೆ ಬೆಳವಣಿಗೆ. ಆದ್ರೆ ಅಭಿವೃದ್ಧಿ ಆಗಿಲ್ಲ. ಜೀವನ ಪರ್ಯಂತ ಹುಟ್ಟಿನಿಂದ ಸಾವಿರವರೆಗೆ ನಡೆಯುವುದೇ ಅಭಿವೃದ್ಧಿ. ಓಕೆ. ಅಭಿವೃದ್ಧಿಯು ಸಾಮಾನ್ಯ ಪ್ರತಿಕ್ರಿಯೆಯಿಂದ ನಿರ್ದಿಷ್ಟ ಪ್ರತಿಕ್ರಿಯೆಗೆ ಸಾಗುತ್ತದೆ. ಉದಾಹರಣೆಗೆ, ಮೊದಲು ಇಡೀ ವಸ್ತುವನ್ನು ಹಿಡಿಯುವುದು, ನಂತರ ಬೆರಳುಗಳಲ್ಲಿ ನಿರ್ದಿಷ್ಟವಾಗಿ ಹಿಡಿಯುತ್ತಾರೆ. ಹೇಳಿದ್ನಲ್ಲ ನಾವು. ಅಭಿವೃದ್ಧಿ ಎಂಬುದು ಗರ್ಭಧಾರಣೆಯಿಂದ ಹಿಡಿದು ಸಾವಿನವರೆಗೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಆಗಿದೆ. ಓಕೆ, ರೈಟ್. ಆಯ್ಕೆ 4 ತಪ್ಪಂತ ಯಾಕೆ ಹೇಳ್ತೀನಿ ಅಂದ್ರೆ, ವಯಸ್ಕ ನಂತರ ಅಭಿವೃದ್ಧಿ ನಡೆಯುವುದಿಲ್ಲ ಅಂತ ಇದೆ. ಬಟ್ ಇಲ್ಲಿ ವಿವರಣೆಯಲ್ಲಿ ಇದು ನಿರಂತರವಾಗಿ ಓಂಬಿಟ್ಟು ಟೋಮ್ ಅಂದ್ರೆ ಹುಟ್ಟಿನಿಂದ ಸಾವಿರವರೆಗೆ ನಡೀತದೆ. ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಅರ್ಜುನ್ ಮತ್ತು 4 ಹುಡುಗರು ಒಂದೇ ವಯಸ್ಸಿನವರಾಗಿದ್ದು ಗುಂಪನ್ನು ಗುರುತಿಸಿ ಒಗ್ಗಟ್ಟಿನಿಂದಿರುತ್ತಾರೆ. ಹುಡುಗಿಯರಿಂದ ದೂರ ಇರುವುದು ಅವರ ನಡವಳಿಕೆಯಾಗಿದೆ. ಇದು ಮಗುವಿನ ಯಾವ ಬೆಳವಣಿಗೆ ಹಂತವನ್ನು ಸೂಚಿಸುತ್ತದೆ ಅಂದ್ರೆ, ಇದು
ತಡ ಬಾಲ್ಯಾವಸ್ಥೆ ಅಥವಾ ಲೇಟ್ ಚೈಲ್ಡ್ಹುಡ್ ಅಂತಾರಲ್ಲ, ಈ ಒಂದು ಹಂತವನ್ನ ಸೂಚಿಸುತ್ತದೆ. ಓಕೆ, ಇವೆರಡೇ ನೋಡೋಣ. ಏನು ಏನಾಗುತ್ತೆ ಅಂದ್ರೆ, ತಡ ಬಾಲ್ಯಾವಸ್ಥೆಯಲ್ಲಿ ಅವಧಿ 6 ರಿಂದ 12 ವರ್ಷಗಳ ನಡುವೆ ಇರುತ್ತದೆ. ಇದನ್ನ ಏನಂತ ಕರೀತಾರೆ? ಗ್ಯಾಂಗ್ ಏಜ್. ಏನಂತ? ಗ್ಯಾಂಗ್ ಏಜ್ ಅಂತ ಕರೀತಾರೆ. ಸಮವಯಸ್ಕಿನ ಗುಂಪಿನ ಅವಧಿ ಅಂತ ಕರೀತಾರೆ. ಇಲ್ಲಿ ಈ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾರೆ? ತಮ್ಮದೇ ಲಿಂಗದ ಗುಂಪುಗಳನ್ನ ರಚಿಸಿಕೊಂಡು ಗುಂಪಿನ ನಿಯಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ. ಇವ್ ನಮ್ ಫ್ರೆಂಡ್ಸು, ನೀನ್ ಈ ಕಡೆ ಹೋಗಂಗಿಲ್ಲ, ನಾವೆಲ್ಲ ಒಗ್ಗಟ್ಟು ಈ ಕಡೆ ಬರ್ರಿ, ಈ ಕಡೆ ಹೋಗೋಣ, ನಾವು ಈ ಕಡೆ ಬೇರೆ ಕಡೆ ಆಡೋಣ ಬರ್ರಿ ಅಂದ್ರೆ ಹುಡ್ರು ಗಂಡು ಹುಡ್ರೆ ಹೆಣ್ಮಕ್ಳು ಆತರ ಗಂಡ್ ಮಕ್ಳು ಬೇರೆ ಬೇರೆ ಲಗೋರಿ ಗೀಗೋರೆಲ್ಲ ಆಡ್ತಾರೆ. ಹೆಣ್ಮಕ್ಳು ಅದೇ ಕುಂಟೆ ಬಿಲ್ಲೆ, ಹೆಣ್ಣು ಹುಡ್ರು ಮಕ್ಕಳು, ಚಿಕ್ಕ ಮಕ್ಕಳು ಕುಂಟೆ ಬಿಲ್ಲೆ ಆ ತರ ಆಟಗಳನ್ನ ಅವ್ರು ಆಡ್ತಾರೆ. ಇಲ್ಲಿ ಹುಡುಗರು ಹುಡುಗಿಯರಿಂದ ಮತ್ತು ಹುಡುಗಿಯರು ಹುಡುಗರಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಯಾವ ಹಂತದಲ್ಲಿ? ತಡ ಬಾಲ್ಯಾವಸ್ಥೆ, ಲೇಟ್ ಚೈಲ್ಡ್ಹುಡ್ ಅಲ್ಲಿ. ಓಕೆ, ಇದು 6 ರಿಂದ 12 ವರ್ಷ. ಇದನ್ನ ಗ್ಯಾಂಗ್ ಏಜ್ ಅಂತ ಕರೀತಾರೆ. ಇದು ಸಮವಯಸ್ಕರ ಗುಂಪಿನ ಅವಧಿ ಅಂತಾನೂ ಕರೀತಾರೆ. ಸೊ ಸೆಕೆಂಡ್ ಆಯ್ಕೆ ಏನಿತ್ತು? ಆರಂಭಿಕ ಬಾಲ್ಯಾವಸ್ಥೆ 2 ರಿಂದ 6 ವರ್ಷ. ಇದು ಮುಖ್ಯವಾಗಿ ಆಟದ ವಯಸ್ಸಾಗಿರುತ್ತದೆ. ಓಕೆ, ಮೂರನೇ ಆಯ್ಕೆ ಏನಿದೆ? 12 ರಿಂದ 16. ಕೌಮಾರ್ಯಾವಸ್ಥೆ. ಇದು ಸ್ವಂತ ಗುರುತನ್ನು ಹುಡುಕಿಕೊಳ್ಳುವ ಮತ್ತು ವಿರುದ್ಧ ಲಿಂಗದ ಕಡೆ ಆಕರ್ಷಣೆ. 12 ರಿಂದ 18 ವರ್ಷ ಅಂತ ಕೇಳ್ಬೇಕಾ? ಗೊತ್ತಿರುತ್ತೆ. ನೆಕ್ಸ್ಟ್ 4ನೇದು ಶೈಶವಾವಸ್ಥೆ. ಇದು ಜನನದಿಂದ 2 ವರ್ಷ. ಮೂಲಭೂತ ಅವಲಂಬನೆ ಮತ್ತು ಶೀಘ್ರ ದೈಹಿಕ ಬೆಳವಣಿಗೆ ಅಂತ. ಮಕ್ಕಳು ಬೇಗ ಅಯ್ಯೋ 1 ವರ್ಷದಾಗ ಎಷ್ಟು ಬೆಳವಣಿಗೆ ಆಗ್ಬಿಟ್ಟೆ ನೋಡು, 2 ವರ್ಷ ಆಯ್ತು ಅಂತ ಈ ತರ ಇರ್ತಲ್ಲ. ಶೈಶವಾವಸ್ಥೆಯಲ್ಲಿ ಮಗು ಬೇಗ ದೈಹಿಕ ಬೆಳವಣಿಗೆನ ಹೊಂದುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪ್ರತೀಕ್ ತನ್ನ ಮಗನು ಉತ್ತಮ ಹೊಂದಾಣಿಕೆ ವ್ಯಕ್ತಿತ್ವವಾಗಿ ಬೆಳೆಯಬೇಕೆಂದು ಬಯಸುತ್ತಾನೆ. ಯಾರು? ಪ್ರತೀಕ್ ತನ್ನ ಮಗನ ಉತ್ತಮ ಹೊಂದಾಣಿಕೆ ವ್ಯಕ್ತಿತ್ವವಾಗಿ ಬೆಳಿಬೇಕೆಂದು ಬಯಸುತ್ತಾನೆ. ಬೌದ್ಧಿಕ ಪ್ರಚೋದನೆಗೆ ಸಹಾಯ ಮಾಡುವಂತ ಸಾಕಷ್ಟು ಸಾಮಗ್ರಿಗಳನ್ನು ಒದಗಿಸುತ್ತಾನೆ. ತನ್ನ ಮಗನ ಬೆಳವಣಿಗೆಯ ಸುಧಾರಣೆಗೆ ಪ್ರತೀಕ್ ಅವಲಂಬಿಸಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಯಾವ್ದಾಗುತ್ತೆ ಅಂಶ ಅಂದ್ರೆ ಮಾನಸಿಕ. ಯಾಕೆ ಮಾನಸಿಕ ಆಗುತ್ತೆ ನೋಡಿ. ಇವಾಗ ಅನುವಂಶಿಕ ಅಂದ್ರೆ ಅದು ಹುಟ್ಟಿನಿಂದ ಬರುತ್ತೆ, ತಂದೆ ತಾಯಿಗಳಿಂದ ಅಥವಾ ಪೂರ್ವಜರಿಂದ ಅನುವಂಶಿಕತೆ ಬಂದಿರುತ್ತೆ, ಹೆರಿಡಿಟಿ. ಅದಕ್ಕೆ ಸಾಮಾನ್ಯವಾಗಿ ಮಕ್ಕಳ ಕಣ್ಣಿನ ಬಣ್ಣ, ಚರ್ಮದ ಬಣ್ಣ, ಕೂದಲಿನ ಬಣ್ಣ, ಈ ಒಂದು ಅಂಶಗಳಲ್ಲಿ ನಾವು ಹೆರಿಡಿಟಿನ ಕಾಣ್ತೀವಿ. ಜೈವಿಕ ರಚನೆ. ಇದು ಜೈವಿಕ ಅಂದ್ರೆ ಬಯೋಲಾಜಿಕಲಿ ಅವ್ನು ದಪ್ಪ ಇದ್ದಾನ, ತೆಳ್ಳಗಿದಾನ, ಕುಳ್ಳಿದಾನೆ, ಈ ತರ. ಪ್ರಕೃತಿ ನ್ಯಾಚುರಲ್ ಇದಾಗಲ್ಲ. ಸೊ ಮಾನಸಿಕ ಅವನು ಏನ್ ಹೇಳಿದಾನಂದ್ರೆ ಉತ್ತಮ ಹೊಂದಾಣಿಕೆ ಅಂದ್ರೆ ಅವನು ಮಾನಸಿಕವಾಗಿ ಸ್ಟೇಬಿಲಿಟಿ ಇರಬೇಕು. ಅವನೇನಪ್ಪ ಮೆಂಟಲ್ ಇದ್ದಂಗೆ ಇದಾನ, ಅವ್ನು ಯಾರ ಜೊತೆ ಹೊಂದಾಣಿಕೆ ಆಗಲ್ಲ. ಇದಲ್ಲ. ಇದಾದ್ರೆ ಅವನೇನು ಅವನು ಎಲ್ಲಾರನ್ನೂ ಅರ್ಥ ಮಾಡ್ಕೊಂತಾನೆ. ಅವ್ನು ತುಂಬಾ ಒಳ್ಳೆ ಹುಡುಗ. ಪ್ರತಿಯೊಬ್ಬರದನ್ನು ಕೇಳ್ತಾನೆ, ಎಲ್ಲರ ಜೊತೆ ಹೊಂದಾಣಿಕೆ ಅಂತಾನೆ. ಅದು ಮಾನಸಿಕವಾಗಿ ಸ್ಟೇಬಲ್ ಇದ್ದಾಗ ಮಾತ್ರ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಕ್ಕೆ ಸಾಧ್ಯ. ಮಾನಸಿಕವಾಗಿ ಯಾವ ವ್ಯಕ್ತಿ ಸ್ಟೇಬಲ್ ಇರಲ್ಲ, ಅವನು ಏನಾದ್ರು ಒಂದು ಅದಿದು ಹುಡುಕ್ತಾ ಇರ್ತಾನೆ, ಲೂಪ್ ಹೋಲ್ಸ್ ಹುಡುಕ್ತಾ ಇರ್ತಾನೆ. ಅವನಂಗೆ ಇವನಂಗೆ, ಯಾಕಂದ್ರೆ ಸ್ಟೇಬಲ್ ಇಲ್ಲ ಅಂದ್ರೆ ನೆಮ್ಮದಿ ಅಂತಾರಲ್ಲ, ಅದಿರಲ್ಲ. ಪ್ರತೀಕ್ ತನ್ನ ಮಗನಿಗೆ ಸಾಮಗ್ರಿಗಳನ್ನು ಒದಗಿಸುವುದು ಮತ್ತು ಬೌದ್ಧಿಕ ಪ್ರಚೋದನೆಗೆ ಸಹಾಯ ಮಾಡುವುದು ಮಗುವಿನ ಪರಿಸರದ ಭಾಗವಾಗಿದೆ. ಈ ಪ್ರಕ್ರಿಯೆ ಮಗುವಿನ ಮಾನಸಿಕ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಓಕೆ, ರೈಟ್. ನೆಕ್ಸ್ಟ್, RTE ಕಾಯ್ದೆ 2009 ಅಡಿಯಲ್ಲಿ 61 ರಿಂದ 90 ವಿದ್ಯಾರ್ಥಿ ಸಾಮರ್ಥ್ಯ ಇರುವ 1 ರಿಂದ 5ನೇ ತರಗತಿಗಳನ್ನು ಹೊಂದಿರುವ ಶಾಲೆಗಳಿಗೆ ಶಿಫಾರಸು ಮಾಡಲಾದ ಶಿಕ್ಷಕರ ಸಂಖ್ಯೆ ಎಷ್ಟಿದೆ? ಅಂದ್ರೆ RTE ಕಾಯ್ದೆ 2009 ಜಾರಿ ಬಂತು. ಓಕೆ, ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದರಲ್ಲಿ ಕೆಲವಷ್ಟು ನಿಯಮಗಳಿದಾವೆ. ಏನಂದ್ರೆ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಎಷ್ಟಿದ್ರೆ ಎಷ್ಟು ಶಿಕ್ಷಕರು ಇರಬೇಕು ಅಂದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತ ಅಂತ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತ ಎಷ್ಟಿರ್ಬೇಕು ಅಂತ. ಸೊ ಇಲ್ಲಿ ಎಷ್ಟಿದೆ? 61 ರಿಂದ 90 ವಿದ್ಯಾರ್ಥಿಗಳಿಗೆ ಎಷ್ಟು ಶಿಕ್ಷಕರು ಇರ್ಬೇಕು ಅಂತ ಹೇಳಿದರೆ 3 ಶಿಕ್ಷಕರು. ಎಷ್ಟು? 3 ಶಿಕ್ಷಕರು ಇರ್ಬೇಕು ಅಂತ ಹೇಳಿದ್ದಾರೆ. ಎಷ್ಟು? 3 ಶಿಕ್ಷಕರು. ಶಿಕ್ಷಣದ ಹಕ್ಕು ಕಾಯ್ದೆ 2009 ಪ್ರಕಾರ 1 ರಿಂದ 5ನೇ ತರಗತಿಗಳಿಗೆ ಪ್ರಾಥಮಿಕ ಹಂತ ಅಂದ್ರೆ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ನಿಯಮಗಳು ಈ ಕೆಳಗಿನಂತಿವೆ. ಯಾವ ನೋಡೋಣ ಅಂದ್ರೆ ಯಾವ ತರಗತಿಗೆ ಎಷ್ಟಿರ್ಬೇಕು ಅಂತ. 1 ರಿಂದ 60 ವಿದ್ಯಾರ್ಥಿಗಳಿದ್ರೆ 2 ಶಿಕ್ಷಕರು ಇರ್ಬೇಕು. 61 ರಿಂದ 90 ವರೆಗಿದ್ರೆ 3 ಶಿಕ್ಷಕರು ಇರ್ಬೇಕು.
91ರಿಂದ 120 ವಿದ್ಯಾರ್ಥಿಗಳಿದ್ರೆ 4 ಶಿಕ್ಷಕರು ಇರ್ಬೇಕು. 121ರಿಂದ 200ವರೆಗೆ ಶಿಕ್ಷಕರಿದ್ರೆ 5 ಶಿಕ್ಷಕರು ಇರ್ಬೇಕು. ಸೊ ಇದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಅನುಪಾತ. ಸೊ ಸಾಮಾನ್ಯವಾಗಿ ಈ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅನುಪಾತ ಎಷ್ಟು ಅಂತ ಸಾಮಾನ್ಯವಾಗಿ ಏನು ಆಪ್ಷನ್ ಕೊಡೋಣ ಕೇಳಿದ್ರೆ ಈ ತರ ಕೇಳಿದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತ 40 ವಿದ್ಯಾರ್ಥಿ ಒಬ್ಬ ಶಿಕ್ಷಕರು ಮಿನಿಮಮ್. ಓಕೆ ನೈನ್. ಇದು ಆಲ್ರೆಡಿ ನಮ್ಮ ಕರ್ನಾಟಕ ಟಿಟಿಲಿ ಕೇಳ್ತಿ ಯಾವುದೋ ಒಂದು ಸಿಟಿ ಅಥವಾ ಟಿಟಿಲಿ ಕೇಳಿದ್ದೇನೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಿರಂತರ ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ? ನಿರಂತರ ಸಮಗ್ರ ಮೌಲ್ಯಮಾಪನ ಸಮಗ್ರ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಯಾವುದಾಗುತ್ತೆ? ಕಲಿಕೆಯ ವಿವಿಧ ಕ್ಷೇತ್ರಗಳ ಮೌಲ್ಯಮಾಪನ ಆಗುತ್ತೆ. ನೋಡಿ, ಶೈಕ್ಷಣಿಕ ಅಧಿವೇಶನ ಸಂಪೂರ್ಣ ಅವಧಿಯ ಮೌಲ್ಯಮಾಪನ. ಶೈಕ್ಷಣಿಕ ಅವಧಿ ಅಂದ್ರೆ ಅವು ಒಂದು ಓಕೆ, ಇವಾಗ ಫಸ್ಟ್ ಟೈಮ್ ಇರುತ್ತೆ. ಫಸ್ಟ್ ಟೈಮ್ದು ಅವ್ನು ಏನು ಓದ್ತಾನಂತ ಓನ್ಲಿ ಓದಿದ್ ಮಾತ್ರ ಮೌಲ್ಯಮಾಪನ ಅಲ್ಲ. ಮೌಲ್ಯಮಾಪನ ನಿಯಮಿತತೆ ಅಂದ್ರೆ ಅದು ನಿಯಮಿತತೆ ಅಂದ್ರೆ ಕಡಿಮೆ, ಅಂದ್ರೆ ರಿಸ್ಟ್ರಿಕ್ಷನ್. ಇಷ್ಟೇ ಮೌಲ್ಯಮಾಪನ ಇಷ್ಟೇ ಅಂತ ತಪ್ಪಾಗುತ್ತೆ. ಪರೀಕ್ಷೆ ಆವರ್ತನ ಪರೀಕ್ಷೆಯಲ್ಲಿ ಏನ್ ತೆಗೆದು ಏನ್ ಬರ್ದ ಅದು ಅಲ್ಲ. ಕಲಿಕೆಯ ವಿವಿಧ ಕ್ಷೇತ್ರಗಳು ಅಂದ್ರೆ ಯಾವುವು? ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದ ನಂತರ ಅವನು ಶಿಕ್ಷಣದಲ್ಲಿ ಹೆಂಗಿದಾನೆ, ಕ್ರೀಡೆಯಲ್ಲಿ ಯಾವ ತರ ಇದ್ದಾನೆ, ಮತ್ತೆ ಇತರ ಜೊತೆ ಯಾವ ತರ ಬೆರಿತಾನೆ, ಅವನ ಬೌದ್ಧಿಕ, ಮಾನಸಿಕ ಮತ್ತು ಶೈಕ್ಷಣಿಕ ಇವೆಲ್ಲನೂ ಒಳಗೊಂಡಂತ ಏನು ಮೌಲ್ಯಮಾಪನಕ್ಕೆ ಸಮಗ್ರ ಮೌಲ್ಯಮಾಪನ ಅಂತ ಕರೀತಾರೆ. ಸಿಂಪಲ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಎರಡಿದೆ ನೋಡಿ. ನಿರಂತರ ಮೌಲ್ಯಮಾಪನ ಅಂತ ಒಂದಿದೆ. ಇದೇನಂದ್ರೆ ಇದು ಮೌಲ್ಯಮಾಪನ ವರ್ಷವಿಡೀ ನಿಯಮಿತವಾಗಿ ಆಗಾಗ್ಗೆ ನಡೀತಿರ್ತದೆ. ಇವಾಗ ಯಾವ ಟೆಸ್ಟ್ಗಳ ಮಿಡ್ ಟರ್ಮ್ ಎಕ್ಸಾಮ್ಸ್ ಇಲ್ಲ ಟೆಸ್ಟ್ ಅವೆಲ್ಲ ಬರ್ತಾವೆ, ಅವು ಏನಾಗ್ತವೆ? ನಿರಂತರ ಮೌಲ್ಯಮಾಪನ. ಇದು ಸಮಗ್ರ ಮೌಲ್ಯಮಾಪನ ಅಂತ ಇದೆ. ಇದು ಮಗುವಿನ ಕಲಿಕೆ ಎಲ್ಲಾ ಕ್ಷೇತ್ರಗಳನ್ನು ಹೇಳಿದ್ನಲ್ಲ, ಶಿಕ್ಷಣ, ಬೌದ್ಧಿಕ, ಮಾನಸಿಕ, ಕ್ರೀಡೆ ಅವೆಲ್ಲನೂ ಇದರಲ್ಲಿ ಒಳಗೊಂಡಿರುತ್ತೆ. ಓಕೆ, ಡ್ಯಾನ್ಸ್ ಗೇಮ್ಸ್ ಎಲ್ಲಾನು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮಗುವಿನ ಮಾನಸಿಕ ಬೆಳವಣಿಗೆಗೆ ಸಂಬಂಧಿಸಿದ ಅಂಶಗಳನ್ನ ಗುರುತಿಸಿ. ಯಾಕೋ ಹಿಂಗಾಗಿದೆ. ಓಕೆ, ಮಗುವಿನ ಮಾನಸಿಕ ಬೆಳವಣಿಗೆ, ನೆನಪು, ಭಾಷೆ. ಓಕೆ, ಏನೋ ಮಗುವಿನ ಮಾನಸಿಕ ಬೆಳವಣಿಗೆ ನೆನಪು ಬೇಕು, ಭಾಷೆ ಬೇಕು, ತಾರ್ಕಿಕ ಚಿಂತನೆನೂ ಬೇಕು, ಕಲ್ಪನೆ ಬೇಕು, ಪರಿಕಲ್ಪನಾ ಬೇಕು. ಸೊ ಎಲ್ಲಾನು ಆಗುತ್ತೆ. ಮಗುವಿನ ಮಾನಸಿಕ ಬೆಳವಣಿಗೆ ಆಗ್ಬೇಕಾದ್ರೆ ಏನೇನ್ ಬೇಕು? ಮಗುವಿನ ಮಾನಸಿಕ ಬೆಳವಣಿಗೆ ನೆನಪು ಬೇಕು, ಏನು ಓದಿದ್ ನೆನ್ಪಿಟ್ಕೋಬೇಕು. ಅವನ ಭಾಷೆ, ಉತ್ತಮ ಭಾಷಾ ಕೌಶಲ್ಯ ಹೊಂದಿರಬೇಕು, ತಾರ್ಕಿಕ ಚಿಂತನೆ ಹೊಂದಿರಬೇಕು, ಯಾವ ಸರಿ ಯಾವ ತಪ್ಪು, ಯಾವ ರೀತಿಯಾಗಿ ಸಮಸ್ಯೆ ಪರಿಹರಿಸಬೇಕು ಅನ್ನೋದು. ಮತ್ತೆ ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್ ಮೋರ್ ದೆನ್ ಏನೋ ಹೇಳ್ತಾರೆ, ಏನೋ ಕಲ್ಪನೆ ನೆನ್ಪರ್ತಾ ಇಲ್ಲ. ಸೊ ಕಲ್ಪನೆ ತುಂಬಾ ಇಂಪಾರ್ಟೆಂಟ್, ಅತಿ ಶಕ್ತಿಯುತವಾದದ್ದು. ನಾವ್ ಏನಾದ್ರು ಇಮ್ಯಾಜಿನ್ ಮಾಡ್ಕೊಂಡು ಅದ್ರಲ್ಲಿ ಏನೋ ಮುಂದುವರೆದು ಅದ್ರಲ್ಲಿ ಸಕ್ಸಸ್ ಆಗ್ತೀವಿ. ಇವಾಗ ಓದಿದ್ದು ನಾವು ನೆನಪಿಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬಹುದು. ಇಮ್ಯಾಜಿನ್ ಮಾಡ್ಕೊಂಡು ಅವ್ರ ನೆನಪಿನ ಶಕ್ತಿ ಇಟ್ಕೋಬಹುದು ಕತೆ ರೂಪದಲ್ಲಿ ಆ ತರ. ಸೊ ಪರಿಕಲ್ಪನಾ ರಚನೆ ಇವೆಲ್ಲನು ಏನು ಮಗುವಿನ ಮಾನಸಿಕ ಬೆಳವಣಿಗೆ ಸಂಬಂಧಿಸಿದ ಅಂಶಗಳಾಗಿವೆ. ಕೇಳ್ತಾರೆ ಈ ತರ ಎಲ್ಲ. ನೆಕ್ಸ್ಟ್, ಕಲಿಕೆಯ ಸಿದ್ಧಾಂತಗಳ ಕುರಿತು ವಂದಿಸಿ ಬರೆಯಿರಿ. ಓಕೆ, ಇಲ್ಲಿ ಸಿದ್ಧಾಂತಗಳ ಪಟ್ಟಿ ಇದೆ, ಅವು ಪರಿಕಲ್ಪನೆ ಇದೆ. ಯಾವ್ದಂತ ನೋಡೋಣ. ಸ್ಕಿನ್ನರ್ ಯಾವುದು? ಸ್ಕಿನ್ನರ್ದು ಏತರ್ಡ್ ಬಲವರ್ಧನೆ. ಚಾಮ್ಸ್ಕಿದವ್ರದ್ದು ಭಾಷಾ ಸ್ವಾಧೀನ ಸಾಧನ. ಆಲ್ಬರ್ಟ್ ಬಂಡೂನು ಮಾಡೆಲಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ವಿವರಣೆ ನೋಡೋಣ, ನಿಮ್ಗೆ ಇನ್ನು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೋಡಿ, ಸ್ಕಿನ್ನರ್ ಅವರ ಕ್ರಿಯಾತ್ಮಕ ನಿಬಂಧನೆ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು. ಯಾವ ಸಿದ್ಧಾಂತ? ಕ್ರಿಯಾತ್ಮಕ ನಿಬಂಧನೆ, ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು B.F. ಸ್ಕಿನ್ನರ್. ಈ ಸಿದ್ಧಾಂತ ಪ್ರಕಾರ ಏನಂದ್ರೆ, ಒಂದು ನಡವಳಿಕೆಯು ಮರುಕಳಿಸುವ ಸಾಧ್ಯತೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು
ನಂತರದ ಪರಿಣಾಮಗಳು ಕಾರಣವಾಗುತ್ತವೆ. ಬಲವರ್ಧನೆ ಎಂದರೆ ಒಂದು ಅಪೇಕ್ಷಿತ ನಡವಳಿಕೆಯು ಮತ್ತಷ್ಟು ನಡೆಯುವಂತೆ ಮಾಡಲು ನೀಡಲಾಗುವ ಪ್ರೋತ್ಸಾಹ, ಪ್ರತಿಫಲ. ಇದರ ಸಿದ್ಧಾಂತದ ಪ್ರಮುಖ ಪರಿಕಲ್ಪನೆ. ಸೊ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಒಬ್ಬ ಮಗು ರ್ಯಾಂಕ್ ಬಂದ, ಇಲ್ಲ ಒಂದು ಆಟದಲ್ಲಿ ಫಸ್ಟ್ ಬಂದ ಅಂದ್ರೆ ಅವನು ಮತ್ತೆ ಅದರಲ್ಲಿ ಮುಂದುವರಿಯಕ್ಕೆ, ಅದರಲ್ಲಿ ಇನ್ನು ಅವನು ಹೆಚ್ಚಿನ ಸಾಧನೆ ಮಾಡಕ್ಕೆ ಆ ಮಗುವಿಗೆ ಪ್ರೋತ್ಸಾಹ ಕೊಡುತ್ತೆ. ಪ್ರೋತ್ಸಾಹ ಅಂದ್ರೆ ಅವನಿಗೆ ಗಿಫ್ಟ್ ಕೊಡೋದು, ಇಲ್ಲ ಪ್ರಶಸ್ತಿ ಕೊಡೋದು, ಇಲ್ಲ ಶಬಾಷಿಗಿರಿ ಕೊಡೋದು. ಈ ತರ ಪ್ರೋತ್ಸಾಹ ಕೊಡೋದೇನಾಗುತ್ತೆ, ಇದು ಕ್ರಿಯಾತ್ಮಕ ನಿಬಂಧನೆ ಸಿದ್ಧಾಂತದ ಪ್ರಮುಖ ತತ್ವ. ಓಕೆ, ಅಂದ್ರೆ ಆ ಮಗುಗೆ ಕಂಟಿನ್ಯೂಸ್ ಮಾಡಿಸೋದು, ಇನ್ನೂ ಚೆನ್ನಾಗಿ ಓದ್ತಿ ಅಂತ. ಓಕೆ, ನೆಕ್ಸ್ಟ್ ಯಾರು, ಚಾಮ್ಸ್ಕಿ, ನೋಮ್ ಚಾಮ್ಸ್ಕಿ. ಇವನ್ ಮೇಲೆ ಟಿಟಿಗೆ ತುಂಬಾ ಸರಿ ಕೇಳಿದೆ ನೋಡಿ, ಕರ್ನಾಟಕ ಟಿಟಿಯಲ್ಲಿ. ನೋಮ್ ಚಾಮ್ಸ್ಕಿ ಅವರು ಭಾಷಾ ಬೆಳವಣಿಗೆ ಜನ್ಮಜಾತವಾದಿ ಸಿದ್ಧಾಂತ. ಯಾವ ಬೆಳವಣಿಗೆ, ಇದು ಇಂಪಾರ್ಟೆಂಟ್ ನೋಡಿ. ಭಾಷಾ ಬೆಳವಣಿಗೆ ಜನ್ಮಜಾತವಾದ ಸಿದ್ಧಾಂತ ಪ್ರತಿಪಾದಕರಿದ್ದಾರೆ. ಓಕೆ, ಮನುಷ್ಯರು ಸಾರ್ವತ್ರಿಕ ವ್ಯಾಕರಣದೊಂದಿಗೆ ಹುಟ್ಟುತ್ತಾರೆ ಮತ್ತು ಈ ಜ್ಞಾನವನ್ನು ಬಳಸಲು ಅವರಿಗೆ ಜನ್ಮಜಾತ ಮಾನಸಿಕ ರಚನೆ ಇದೆ. ಹುಟ್ಟಕ್ಕಿಂತ ಮುಂಚೆನೆ, ಹುಟ್ಟುತ್ತಲೇ ಅವನಿಗೆ ಮಾನಸಿಕ ರಚನೆ ಇರುತ್ತೆ. ಯಾವುದು, ಭಾಷೆ ಮಾತಾಡೋದು. ಈ ರಚನೆಯನ್ನು ಅವರು ಸ್ವಾಧೀನ ಸಾಧನ ಎಂದು ಕರೆದರು. ಇದು ಮಗುವಿನ ತನ್ನ ಸುತ್ತಮುತ್ತಲಿನ ಭಾಷೆಯನ್ನು ತ್ವರಿತವಾಗಿ ಮತ್ತು ಮೌಖಿಕವಾಗಿ ಕಲಿಯಲು ಸಹಾಯ ಮಾಡುತ್ತದೆ. ಓಕೆ, ನೋಮ್ ಚೋಮ್ಸ್ಕಿ ಅವರ ಯಾವ ಸಿದ್ಧಾಂತ, ಭಾಷಾ ಬೆಳವಣಿಗೆಯ ಜನ್ಮಜಾತವಾದ ಸಿದ್ಧಾಂತ, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಆಲ್ಬರ್ಟ್ ಬಂಡೂರ್. ಯಾರು, ಆಲ್ಬರ್ಟ್ ಬಂಡೂರ್ ಯಾರು ಮಾಡ್ತಾನೆ, ಇವರು ಸಿದ್ಧಾಂತ ಯಾವುದಂದ್ರೆ ಸಾಮಾಜಿಕ ಕಲಿಕೆಯ ಸಿದ್ಧಾಂತ. ಇದು ಇಂಪಾರ್ಟೆಂಟ್ ನೋಡಿ, ಸಾಮಾಜಿಕ ಕಲಿಕೆಯ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಜನರು ಕೇವಲ ನೇರ ಅನುಭವದಿಂದ ಕಲಿಯುವುದರ ಬದಲು ಇತರರನ್ನು ವೀಕ್ಷಿಸುವುದರ ಮೂಲಕ ಮತ್ತು ಅನುಕರಿಸುವುದರ ಮೂಲಕ ಕಲಿಯುತ್ತಾರೆ. ಈ ಪ್ರಕ್ರಿಯೆಯನ್ನು ಮಾಡೆಲಿಂಗ್, ಓಕೆ, ಅವಲೋಕನ, ಆಪರೇಟಿವ್ ಲರ್ನಿಂಗ್ ಅಂತ ಕರೀತಾರೆ. ಈ ಒಂದು ಸಿಂಪಲ್ ಏನಂದ್ರೆ ಸುತ್ತಮುತ್ತ ಸಾಮಾಜಿಕ ಕಲಿಕೆ. ಏನ್ ಹೇಳಿದೆ, ಹೆಸರಲ್ಲಿ ಇದೆ ಸಾಮಾಜಿಕ ಕಲಿಕೆ. ಸಮಾಜ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ, ಎನ್ವೈರ್ಮೆಂಟ್ ಏನಿದೆ, ಸಮಾಜದಲ್ಲಿ ಜನರು ಯಾವ ರೀತಿ ಇದಾರೆ, ಅವ್ರು ಅದನ್ನೇ ನಾವು ಅನುಕರಣೆ ಮಾಡಿ ಕಲಿಯೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನಮ್ ಫ್ರೆಂಡ್ ಒಬ್ನು ಜೀನ್ಸ್ ಪ್ಯಾಂಟ್ ಹಾಕ್ತಾನೆ, ನೀಟ್ ಟಿ ಶರ್ಟ್ ಹಾಕ್ತಾನೆ, ತುಂಬಾ ಹೇರ್ ಸ್ಟೈಲ್ ಹೆಬ್ಬುಲಿ ಕಟಿಂಗ್ ತುಂಬಾ ಟ್ರೆಂಡ್ ಹೆಂಗಿತ್ತು. ಅದೇಂಗೆ, ಆ ಸಿನಿಮಾ ನೋಡಿ ಅವ್ನ್ ಕಲ್ತ, ಅವ್ನ್ ನೋಡ್ಬಿಟ್ಟು ಸುತ್ತಮುತ್ತ ವಿದ್ಯಾರ್ಥಿಗಳು ಕಲ್ತ. ಅದು ಒಂಥರ ಟ್ರೈನಿಂಗ್ ಆಗಿತ್ತು. ಸೊ ಅನುಕರಣೆ, ಸುತ್ತಮುತ್ತ ನೋಡಿ ಕಲಿಯೋದು. ಯಾರು, ಆಲ್ಬರ್ಟ್ ಬಂಡೂರ್. ಓಕೆ, ರೈಟ್. ಇದು ಒಂದು ಪ್ರಶ್ನೆ ನೋಡಿ. ಪೋಷಕ ಶಿಕ್ಷಕರ ಸಭೆಯಲ್ಲಿ 3ನೇ ತರಗತಿ ಶಿಕ್ಷಕರು ಈ ವಯಸ್ಸಿನ ಮಕ್ಕಳು ಗಂಭೀರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಬೇಕೆಂದು ಮತ್ತು ಚಿಕ್ಕ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಪೋಷಕರು ಪ್ರಾರಂಭಿಸಬೇಕೆಂದು ಪ್ರತಿಯೊಬ್ಬ ಪೋಷಕರೊಂದಿಗೆ ಪ್ರತ್ಯೇಕವಾಗಿ ಸಂವಹನ ಮಾಡುತ್ತಿದ್ದಾರೆ. ಎರಿಕ್ಸನ್ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ ಪ್ರಕಾರ ಈ ಮಕ್ಕಳು ಇರುವ ಹಂತ ಯಾವುದು ಅಂತ ಕೇಳಿದ್ರೆ, ಸೊ ಸರಿಯಾದ ಹಂತ ಯಾವುದು, ಶ್ರಮಶೀಲತೆ ಮತ್ತು ಕೀಳಿರಿಮೆ ಅಂತ ಬರುತ್ತೆ. ಯಾವುದು, ಶ್ರಮಶೀಲತೆ ಮತ್ತು ಕೀಳಿರಿಮೆ ಅಂತ. ಏನಂದ್ರೆ ಪೋಷಕ ಶಿಕ್ಷಕರ ಸಭೆಯಲ್ಲಿ, ಯಾವುದೋ ಒಂದು ಸಭೆ, ಯಾರ್ದು, ಶಿಕ್ಷಕ ಮತ್ತು ಟೀಚರ್ ಪೋಷಕರ ಸಭೆ ಇರುತ್ತೆ. ಅದರಲ್ಲಿ 3ನೇ ತರಗತಿ ಶಿಕ್ಷಕರು ಈ ವಯಸ್ಸಿನ ಮಕ್ಕಳು ಗಂಭೀರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ ಮಾಡಬೇಕು ಮತ್ತು ಚಿಕ್ಕ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಪೋಷಕರು ಪ್ರಾರಂಭಿಸಬೇಕು. ಪ್ರತಿಯೊಬ್ಬ ಪೋಷಕರೊಂದಿಗೆ ಪ್ರತ್ಯೇಕ ಸಂವಹನ ಮಾಡುತ್ತಿದ್ದಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಟೀಚರ್ ಏನ್ ಹೇಳ್ತಾನೆ ತಂದೆಗಳಿಗೆ, ನೋಡಪ್ಪ 3ನೇ ತರಗತಿ ಇದ್ದ ಮಕ್ಕಳು ಇವಾಗ್ಲಿಂದಾನೆ ಮಕ್ಕಳೊಂದಿಗೆ ಅವ್ರಿಗೆ ಮನೆ ಕೆಲಸ ಇರ್ತಾವ, ಸಣ್ಣ ಸಣ್ಣ ಕೆಲಸಗಳು ಹೇಳಿ ನೀವು ಇಂಟರಾಕ್ಟ್ ಮಾಡಿ ಆ ಮಕ್ಕಳೊಂದಿಗೆ. ಸೊ ಇದು ಯಾವುದನ್ನ ಹೋಗಲಾಡಿಸೋಸ್ಕರ ಟೀಚರ್ ಪ್ರಯತ್ನಿಸಿದಾರಂದ್ರೆ ಶ್ರಮಶೀಲತೆ. ಆ ಮಗುಗೆ ಕಷ್ಟ ಅಂದ್ರೆ ಏನಂತ ಸ್ವಲ್ಪ ಲಿಟ್ಲ್ ಬಿಟ್ಲ್ ಗೊತ್ತಾಗ್ಲಿ, ಕೆಲಸ ಅಂದ್ರೆ ಏನಂತ ಗೊತ್ತಾಗ್ಲಿ, ಮತ್ತೆ ಮಗು ತಂದೆ ತಾಯಿಗಳ ಜೊತೆ ಇಂಟರಾಕ್ಟ್ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಕೀಳಿರಿಮೆ ಹೋಗಲಾಡಿಸುತ್ತೆ ಅಂತ. ಇದು ಎರಿಕ್ಸನ್ ರವರ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ. ಇದು ಇಂಪಾರ್ಟೆಂಟ್ ನೋಡಿ. ಯಾವುದು, ಎರಿಕ್ಸನ್ ಯಾವ ಸಿದ್ಧಾಂತ, ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತವು ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಸಂಭವಿಸುವ 8 ಹಂತಗಳು, ಎಷ್ಟು ಹಂತಗಳು, 8 ಹಂತಗಳನ್ನು ವಿವರಿಸುತ್ತದೆ. ಪ್ರತಿಯೊಂದು ಹಂತವು ನಿರ್ದಿಷ್ಟ ಸಂಘರ್ಷವನ್ನ ಹೊಂದಿರುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. 6ನೇ ತರಗತಿ ವಿದ್ಯಾರ್ಥಿಯೊಬ್ಬನು 5ನೇ ತರಗತಿಯ ಗಣಿತದ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸುತ್ತಾನೆ. ಇದು ಯಾವುದನ್ನು ಪ್ರತಿಫಲಿಸುತ್ತದೆ? 6ನೇ ತರಗತಿ ಇದ್ದವನು 5ನೇ ತರಗತಿ ಗಣಿತ ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ಇದು ಯಾವ್ದು ಸಂಬಂಧಿಸಿದೆ ಅಂದ್ರೆ
ಆ ವಿದ್ಯಾರ್ಥಿ ಮಾನಸಿಕ ವಯಸ್ಸು ಕಾಲಾನುಕ್ರಮ ವಯಸ್ಸಿಗಿಂತ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಮಾನಸಿಕ ವಯಸ್ಸು? ಅಂದ್ರೆ ಅವನು 6ನೇ ತರಗತಿ ಇದ್ರು ಕೂಡ 5ನೇ ತರಗತಿ ಕ್ಲಿಯರ್ ಮಾಡ್ತಾನೆ. ಅಂದ್ರೆ 6ನೇ ತರಗತಿ ಅವ್ನಿಗೆ ಆಗ್ತಾ ಇಲ್ಲ ಅಂತ ಅರ್ಥ ಇಂಡೈರೆಕ್ಟ್ ಆಗಿ. ಓಕೆ, ಏನು ಈ ಪ್ರಶ್ನೆಯು ಬುದ್ಧಿಶಕ್ತಿ ಮಾಪನಕ್ಕೆ ಸಂಬಂಧಿಸಿದೆ ಮತ್ತು ನಿರ್ದಿಷ್ಟವಾಗಿ ಮಾನಸಿಕ ವಯಸ್ಸು ಮತ್ತು ಮಾನಸಿಕ ಮೆಂಟಲ್ ಏಜ್ CMA ಮತ್ತು ಕಾಲಾನುಕ್ರಮದ ವಯಸ್ಸು CA ನಡುವಿನ ಸಂಬಂಧವನ್ನು ಆಧರಿಸಿದೆ. ಇಲ್ಲೇನಾಗುತ್ತೆ, ಕಾಲಾನುಕ್ರಮದ ವಯಸ್ಸು ಮಗುವಿನ ನಿಜವಾದ ವಯಸ್ಸು ಸಂದರ್ಭದಲ್ಲಿ 6ನೇ ತರಗತಿ ವಿದ್ಯಾರ್ಥಿ, ಮಾನಸಿಕ ವಯಸ್ಸು ಒಂದು ನಿರ್ದಿಷ್ಟ ವಯಸ್ಸಿನ ಆ ಮಟ್ಟದಲ್ಲಿ ಸಾಮಾನ್ಯ ಮಗು ಸಾಧಿಸುವ ಕಾರ್ಯಕ್ಷಮತೆಯನ್ನ ಮಗುವು ಸಾಧಿಸುವ ಮಟ್ಟ. ಓಕೆ, ಅವ 6ನೇ ತರಗತಿ ಇದ್ರೆ 6ನೇ ತರಗತಿ ಇರತಕ್ಕಂಥ ಪಠ್ಯ ಪುಸ್ತಕಗಳನ್ನ ಅರ್ಥ ಮಾಡ್ಕೋ ಅವನಿಗೇನು ಮಾನಸಿಕ ಸಾಮರ್ಥ್ಯ ಇರಬೇಕು. ಇಲ್ಲ, ಆ ವಿದ್ಯಾರ್ಥಿ 6ನೇ ತರಗತಿಯಲ್ಲಿದ್ದರೂ 5ನೇ ತರಗತಿ ಗಣಿತ ಸಮಸ್ಯೆಗಳನ್ನು ಮಾತ್ರ ಸುಲಭವಾಗಿ ಪರಿಹರಿಸುತ್ತಿದ್ದರೆ ಆ ಮಗು ತನ್ನ ವಯಸ್ಸಿಗೆ ತಕ್ಕ ಕಾರ್ಯಕ್ಷಮತೆಯನ್ನು ತೋರಿಸುತ್ತಿಲ್ಲ. ಕಾಲಾನುಕ್ರಮದ ವಯಸ್ಸು CA ಮಾನಸಿಕ ವಯಸ್ಸಿಗಿಂತ ಹೆಚ್ಚಿದೆ ಅಥವಾ ಕಡಿಮೆ ಇದೆ ಅಂತ ಈ ತರ ತಿಳ್ಕೋಬೇಕು. ಅಂದ್ರೆ ಅವನು 6ನೇ ತರಗತಿ ಇದ್ರು ಕೂಡ 5ನೇ ತರಗತಿ ಮಾತ್ರ ಬಿಡಿಸ್ತಾನೆ, 6ನೇ ತರಗತಿ ಬಿಡಿಸೋದು ಕಷ್ಟ ಆಗುತ್ತೆ ಅಂದ್ರೆ ಅವನು ಮಾನಸಿಕ ಸಾಮರ್ಥ್ಯ ಕಡಿಮೆ ಇದೆ. ಅಂದ್ರೆ ಅವನ ವಯಸ್ಸಿಗಿಂತ ಅವನ ಮಾನಸಿಕ ಸಾಮರ್ಥ್ಯ ಕಡಿಮೆ ಇದೆ. ಒಂದ್ ವೇಳೆ ಅವನು 6ನೇ ತರಗತಿ ಇದ್ದು 7ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ಗಣಿತ ಸಾಮರ್ಥ್ಯಗಳನ್ನು ಬಿಡಿಸ್ತಾ ಇದ್ನ ಅಂದ್ರೆ ಅವನ ದೈಹಿಕ ವಯಸ್ಸಿಗಿಂತ ಮಾನಸಿಕ ಸಾಮರ್ಥ್ಯ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ರೈಟ್. ನೆಕ್ಸ್ಟ್, ಕೆಳಗಿನಲ್ಲಿ ಬುದ್ಧಿಮತ್ತೆಯ ಪರೀಕ್ಷೆಗಳಿಗೆ ಸಂಬಂಧಿಸಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ. ಆರ್ಮಿ ಅಲ್ಫಾ ಪರೀಕ್ಷೆ ಗುಂಪು ತಪ್ಪಾದ ಹೇಳಿಕೆ ನೋಡಿಬಿಡೋಣ. ತಪ್ಪಾದ ಹೇಳಿಕೆ ಯಾವುದು? 3ನೇದು ಯಾವುದು? ಇದಾಗುತ್ತೆ. ಓಕೆ, ಅಂದ್ರೆ ಇವೆಲ್ಲ ಸರಿ ಇದಾವೆ. ಬುದ್ಧಿಮತ್ತೆಯ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ ಅಂದ್ರೆ ಸರಿ ಇದು ತಪ್ಪಿದೆ. ಫಸ್ಟ್ ಪ್ರಶ್ನೆ ಯಾವುದು? ಫಸ್ಟ್ ಆಪ್ಷನ್ಸ್ ಯಾವುದು? ಆರ್ಮಿ ಅಲ್ಫಾ ಪರೀಕ್ಷೆಯು ಗುಂಪು ಮೌಖಿಕ ಬುದ್ಧಿಮತ್ತೆ ಪರೀಕ್ಷೆಯಾಗಿದೆ. ಇದು ಸರಿ ಇದೆ. ವೆಕ್ಸೆಲ್ಲರ್ನ ಮಕ್ಕಳ ಬುದ್ಧಿಮಾಪಕ ಒಂದು ವೈಯಕ್ತಿಕ ಬುದ್ಧಿಮತ್ತೆ ಪರೀಕ್ಷೆಯಾಗಿದೆ. ಓಕೆ, ವೆಕ್ಸೆಲ್ಲರ್ನ ಮಕ್ಕಳ ಬುದ್ಧಿಮಾಪಕ ಏನಿದು ಒಂದು ವೈಯಕ್ತಿಕ ಅಂದ್ರೆ ಇಂಡಿವಿಜುವಲ್, ಒಬ್ಬ ಮಗುವಿಗೆ ಮಾತ್ರ ಟೆಸ್ಟ್ ಮಾಡ್ತಕ್ಕಂಥ ಪರೀಕ್ಷೆಯಾಗಿದೆ. ಸರಿ ಇದೆ. ರಾವೆನ್ ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆಯು ಸಂಸ್ಕೃತಿ ಮುಕ್ತ ಬುದ್ಧಿಮತ್ತೆ ಪರೀಕ್ಷೆ ಅಲ್ಲ. ಇದು ತಪ್ಪಾಗಿದೆ ಅಂತ. ಭಾಟಿಯವರ ಬುದ್ಧಿಮತ್ತೆ ಪರೀಕ್ಷೆಯು ಕಾರ್ಯಕ್ಷಮತೆಯ ಪರೀಕ್ಷೆಯಾಗಿದೆ. ಇದು ಭಾಟಿಯಾಗಿದೆ. ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ಕೇಳಿದ್ರು ನೋಡಿ. ಭಾಟಿಯವರ ಬುದ್ಧಿಮತ್ತೆ ಪರೀಕ್ಷೆ ಯಾವುದು? ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಿದೆ. ಆರ್ಮಿ ಅಲ್ಫಾ ಪರೀಕ್ಷೆ ಯಾವ್ದು ಸಂಬಂಧಪಟ್ಟಿದೆ? ಗುಂಪು ಮೌಖಿಕ ಪರೀಕ್ಷೆ ಬುದ್ಧಿಮತ್ತೆ ಪರೀಕ್ಷೆ ಆಗಿದೆ. ವೆಕ್ಸೆಲ್ಲರ್ ಮಕ್ಕಳ ಬುದ್ಧಿಮತ್ತೆ ಮಾಪಕ ಒಬ್ಬ ವಿದ್ಯಾರ್ಥಿ ಮಾತ್ರ ಬುದ್ಧಿಮತ್ತೆ ಪರೀಕ್ಷೆ ಆಗಿದೆ. ಇವು ಆಪ್ಷನ್ಸ್ಗಳು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ, ಇದು ಆರ್ಮಿ ಅಲ್ಫಾ, ಇದು ಗುಂಪು ಪರೀಕ್ಷೆ, ರೈಟ್. ಆದರೆ ಇದು ಮೌಖಿಕ ಪರೀಕ್ಷೆಯಾಗಿದೆ, ರೈಟ್. ಸೈನಿಕರ ಮೌಖಿಕ ಸಂದರ್ಶನ ಪರೀಕ್ಷಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಆರ್ಮಿ ಅಂತ ಇದೆ ನೋಡಿ, ಆಲ್ರೆಡಿ ಸೈನಿಕರು. ಒಂದು ಅತ್ಯಂತ ಯಾವ್ದು WISC ಅಂದ್ರೆ ಯಾವ್ದು? ವೆಕ್ಸೆಲ್ಲರ್ನ ಮಕ್ಕಳ ಬುದ್ಧಿಮತ್ತೆ ಪರೀಕ್ಷೆ. ಇದರಲ್ಲಿ ಏನಾಗುತ್ತೆ? ಒಂದು ಅತ್ಯಂತ ಜನಪ್ರಿಯ ವೈಯಕ್ತಿಕ ಬುದ್ಧಿಮತ್ತೆ ಯಾವುದು? ವೈಯಕ್ತಿಕ ಬುದ್ಧಿಮತ್ತೆ ಪರೀಕ್ಷೆ. ಓಕೆ, ರೈಟ್. ಆಯ್ಕೆ 3 ಇದನ್ನು RSPM ಸಂಸ್ಕೃತಿ ಮುಕ್ತ ಪರೀಕ್ಷೆ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಭಾಷೆ ಅಥವಾ ನಿರ್ದಿಷ್ಟ ಸಾಂಸ್ಕೃತಿಕ ಜ್ಞಾನವನ್ನು ಅವಲಂಬಿಸಿರುವುದಿಲ್ಲ, ಬದಲಿಗೆ ಅಮೂರ್ತ ತಾರ್ಕಿಕತೆಯನ್ನು ಅವಲಂಬಿಸಿರುತ್ತದೆ. ಪ್ರಶ್ನೆಯು ಸಂಸ್ಕೃತಿ ಮುಕ್ತ ಪರೀಕ್ಷೆಯಲ್ಲ ಎಂದು ಹೇಳುತ್ತದೆ, ಆದ್ದರಿಂದ ಇದು ತಪ್ಪಾದ ಹೇಳಿಕೆ. ಇದು ಸಂಸ್ಕೃತ ಮುಕ್ತ ಪರೀಕ್ಷೆ ಆದ್ರೆ ಪರೀಕ್ಷೆ ಅಲ್ಲ ಅಂತಿದೆ. ಓಕೆ. 4ನೇದು ಭಾಟಿಯ ಪರೀಕ್ಷೆ. ಭಾಟಿಯ ಬುದ್ಧಿಮತ್ತೆ ಪರೀಕ್ಷೆ ಬ್ಯಾಟರಿ ಪ್ರಮುಖವಾಗಿ ಸರಿಯಾದ ಆಯ್ಕೆಯಾಗಿದೆ. ಇದು ಯಾಕೋ ಕನ್ಫ್ಯೂಸ್ ಇದೆ. ಇದು ಕರೆಕ್ಟ್ ಇದೆ. ಆಕ್ಚುಲಿ ಬುದ್ಧಿಮತ್ತೆ ಪರೀಕ್ಷೆ ಕಾರ್ಯಕ್ಷಮತೆ ಪರೀಕ್ಷೆ ಸರಿಯಾಗಿದೆ, ಇದು ತಪ್ಪಾಗಿದೆ. ಓಕೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಮಹಾನ್ ಕಲಾವಿದನಾಗಲು ಬಯಸುತ್ತಾನೆ, ಆದರೆ ಅದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಓಕೆ. ತನ್ನ ಸಹೋದರನು ಅದನ್ನು ಸಾಧಿಸಿದಾಗ ಅವನು ತುಂಬಾ ಸಂತೋಷ ಪಟ್ಟನು ಮತ್ತು ತಾನು ಸಾಧಿಸಿದಷ್ಟೇ ತೃಪ್ತಿ ಹೊಂದಿದನು. ಏನು ಇದು ಯಾವ ರಕ್ಷಣಾ ವಿಧಾನ ಅಂತ ಕೇಳಿದ್ದಾರೆ, ಇವು ಕೇಳ್ತಾರೆ.
ಓಕೆ, ಇವು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗುರುತಿಸುವಿಕೆ. ಯಾವುದು? ಗುರುತಿಸುವಿಕೆ. ಹೆಂಗಾಗುತ್ತಂತ ಎಕ್ಸ್ಪ್ಲನೇಷನ್ ನೋಡೋಣ. ಏನ ಅವ್ರ ಅಣ್ಣ ಸಾಧನೆನ ತನ್ನ ಸಾಧನೆ ಅಂತ ಹೇಳ್ಕೊಳ್ತದ, ಇವನ್ ಸಾಧನೆ ಮಾಡಿಲ್ಲ. ಓಕೆ, ಗುರುತಿಸುವಿಕೆಯಲ್ಲಿ ಏನಾಗುತ್ತಂದ್ರೆ ಈ ಕಾರ್ಯದ ಒಬ್ಬ ವ್ಯಕ್ತಿಯು ತನ್ನ ಆಶೆಗಳನ್ನು ಪೂರೈಸಲು ಕೀಳಿರಿಮೆಯ ಭಾವನೆಯನ್ನು ನಿವಾರಿಸಲು ಬೇರೊಬ್ಬ ವ್ಯಕ್ತಿ ಅಥವಾ ಗುಂಪಿನ ಗುಣಗಳು, ಸಾಧನೆಗಳು ಅಥವಾ ಯಶಸ್ಸನ್ನು ತನ್ನದಾಗಿಸಿಕೊಂಡು ಅವರೊಂದಿಗೆ ತನ್ನನ್ನು ಭಾವನಾತ್ಮಕವಾಗಿ ಜೋಡಿಸಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಸಹೋದರನ ಯಶಸ್ಸನ್ನು ತನ್ನದೇ ಎಂದು ಪರಿಗಣಿಸುವ ಗುರುತಿಸುವಿಕೆ. ರೈಟ್. ಈಗ ಇನ್ನೂ ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ಫ್ರೆಂಡ್ಸ್ ಅಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅವನು ಏನೋ ಒಂದು PS ಆಯ್ತು, ಏನೋ ಪೊಲೀಸ್ ಆದ, ಯಾವುದೋ ಜಾಬ್ ಆಯ್ತಂದ್ರೆ ನಮಗ್ ಖುಷಿ ಆಗಿಬಿಡುತ್ತೆ. ಯಾಕ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅರ್ಧಂಬರ್ಧ ಫ್ರೆಂಡ್ಸ್ ಇದ್ರೆ ಜಲ್ಸ್ ಆಗುತ್ತೆ, ಅವಂದಾಯ್ತು ನಂದಾಗ್ಲಿಲ್ಲ. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ನನ್ನ ಫ್ರೆಂಡಿಂದ ಆಯ್ತಮ್ಮ ಅಂತ ಸ್ಟೇಟಸ್ ಇಡ್ತೀವಲ್ಲ, ಅದೇ ಇದು. ನೆಕ್ಸ್ಟ್, ತರ್ಕಬದ್ಧಗೊಳಿಸಕ್ಕೆ ಅಲ್ಲ. ಯಾಕಂದ್ರೆ ಸ್ವೀಕಾರವಲ್ಲದ ನಡವಳಿಕೆ ತಾರ್ಕಿಕವಾಗಿ ತೋರುವ ಆದ್ರೆ ಸುಳ್ಳು ಕಾರಣಗಳನ್ನು ನೀಡುವುದು. ತಾರ್ಕಿಕವಾಗಿ ಚಿಂತನೆ ಮಾಡಿ ಅದು ಹಿಂಗೆ ಇದು ಹಿಂಗೆ ಅಂತ ಹೇಳ್ತಾರಲ್ಲ. ಪರಿಹಾರ. ಒಂದು ಕ್ಷೇತ್ರದಲ್ಲಿ ಕೊರತೆಯನ್ನು ಇನ್ನೊಂದು ಕ್ಷೇತ್ರದಲ್ಲಿನ ಉತ್ಕೃಷ್ಟದಿಂದ ಸರಿದೂಗಿಸುವುದು ಏನು ಪರಿಹಾರ. ಅಂದ್ರೆ ಇವಾಗ ನನಗೆ ಹೈ ಜಂಪ್ ಎಗರಕ್ಕಾಗಲ್ಲ ಅಂದ್ರೆ ಲಾಂಗ್ ಜಂಪ್ ಅಲ್ಲಿ ಎಗರೋದು. ಹೈ ಜಂಪ್ ಎಗರಲ್ಲ, ಏನ ಪಾಸ್ ಮಾಡಲೇನಮ್ಮ, ಲಾಂಗ್ ಜಂಪ್ ಪಾಸ್ ಮಾಡಿ ಪೊಲೀಸ್ ಪರೀಕ್ಷೆ. ಈ ತರ ಒಂದು ಕ್ಷೇತ್ರದಲ್ಲಿ ಕೊರತೆ ನೀಗಿಸಲು ಇನ್ನೊಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟೇಷನ್. ಓಕೆ, ರೈಟ್. ಪ್ರಕ್ಷೇಪಣ ಅಂತ ಇದೆ. ತನ್ನದೇ ಆದ ಸ್ವೀಕಾರವಲ್ಲದ ಆಸೆಗಳನ್ನ ಅಥವಾ ಭಾವನೆಗಳನ್ನ ಇತರರಿಗೆ ಆರೋಪಿಸುವುದು, ಇತರ ಮೇಲೆ ಹಾಕುವುದು. ಸರಿ ಇಲ್ಲಮ್ಮ, ಆ ಹುಡುಗಿ ಸರಿಗಿಲ್ಲ. ತನಗೆ ಆ ಹುಡುಗಿ ಸಿಕ್ಕಿರಲ್ಲ, ಆಕ್ಚುಲಿ ತಾನು ಟ್ರೈ ಮಾಡಿರ್ತಾರೆ, ಸಿಕ್ಕಿರಲ್ಲ. ಅದಾದ ನಂತರ ಇನ್ನೊಬ್ರು ಯಾರು ಟ್ರೈ ಮಾಡ್ತಾರೆ, ಬೇಡಮ್ಮ ಚೆನ್ನಾಗಿಲ್ಲ ಆ ಹುಡುಗಿ, ಹಂಗೆ ಹಿಂಗೆ ಅಂತ ಹೇಳಿ ಈ ತರ. ಓಕೆ, ನೆಕ್ಸ್ಟ್, ಬಾಲ ದುರುಪಯೋಗಿ ಅಂದ್ರೆ ಪೋಷಕರು, ಪಾಲಕರು, ಉದ್ಯೋಗದಾತರು ಅಥವಾ ಇತರರಿಂದ ಮಗುವಿನ ಮೇಲೆ ಆಗುವ ದುರ್ಬಳಕೆ, ಇದರಲ್ಲಿ ಇವುಗಳನ್ನು ಸೇರಿಸಿದೆ ಅಂತಿದೆ. ಬಾಲ ದುರುಪಯೋಗ ಅಂದ್ರೆ ಏನಂತ ಸಿಂಪಲ್ ಥಾಟ್ಸ್. ಬಾಲ ದುರುಪಯೋಗ ಅಂದ್ರೆ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು. ಹೆಂಗೆ ಪಡಿಸ್ಕೊಳ್ಳೋದು? ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಚಿಕ್ಕ ಮಕ್ಕಳಿಗೆ ಕೆಲಸ ಕಳ್ಸೋದು, ಕೂಲಿ ಕೆಲಸ ಕಳ್ಸೋದು, ಶಾಲೆ ಬಿಡಿಸೋದು, ಇದೆಲ್ಲ ಬಾಲ ದುರುಪಯೋಗ ಆಗುತ್ತೆ. ಆದ್ರೂ ಅದು ಉದ್ದೇಶಪೂರ್ವಕನ ಆಕಸ್ಮಿಕವಲ್ಲದ ಅಂತ ಕೇಳಿದರೆ ಇವೆರಡೂ ಆಪ್ಷನ್ಸ್ ಆಗ್ತವೆ. ಎರಡು ಆಪ್ಷನ್ಸ್ ಕೊಟ್ಟಿಗೆ ಕೆಳಗೆ 1, 2, 3 ಎ ಸರಿ, ಬಿ ಸರಿ, ABC ಸರಿ, ಎಲ್ಲ ಬಿ ಮಾತ್ರ ಸರಿ, ಈ ತರ ಕೊಟ್ಟಿದ್ರು. ಸೊ ಬುಟ್ಟಿಗಿಸಿ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ. AB ಮತ್ತು ಉದ್ದೇಶಪೂರ್ವಕ ಬಾಲ ದುರುಪಯೋಗ ಮಾಡ್ಕೊಂಡು ನಾವೀಗ ಉದ್ದೇಶಪೂರ್ವಕವಾಗಿ ಮಗುಗೆ ಅನಿವಾರ್ಯ ಇಲ್ಲ, ಶಾಲೆ ಕಳ್ಸೋದು ಅನಿವಾರ್ಯ ಇದೆ, ಆದ್ರೂ ಉದ್ದೇಶಪೂರ್ವಕ ಶಾಲೆ ಬಿಡಿಸಿದ್ರೆ ಅದು ಉದ್ದೇಶಪೂರ್ವಕ ಬಾಲ ದುರುಪಯೋಗ. ಆಕಸ್ಮಿಕವಲ್ಲದ, ಇವಾಗ ಮಗು ಶಾಲೆಗೆ ಹೋಗ್ಬೇಕಾಗಿತ್ತು, ಬೈ ಮಿಸ್ಟೇಕ್ ಅವ್ರ ಅಜ್ಜನ ಯಾರೋ ತಿರ್ಕೊಂಡ್ಬಿಟ್ರು, ಅಲ್ಲಿ ಹೋಗಕ್ಕಾಗಲಿಲ್ಲ, ಅದು ಆಕಸ್ಮಿಕ. ಮನೆಗೆ ಇದೆಲ್ಲ ಇಟ್ಕೊಂಡು ಅಲ್ಲೆಲ್ಲಿ ಹೋಗ್ಬಿಡೋದು ಬಿಟ್ಟೋದು, ಅದು ಆಕಸ್ಮಿಕ, ಅದು ಬಾಲ ದುರುಪಯೋಗ ಆಗಲ್ಲ. ಸೊ ಬಾಲ ದುರುಪಯೋಗ ಎನ್ನುವುದು ಎನ್ನುವುದು ಮಗುವಿನ ಸುರಕ್ಷತೆ, ಯೋಗಕ್ಷೇಮ ಮತ್ತು ಬೆಳವಣಿಗೆಗೆ ಹಾನಿ ಮಾಡುವ ಯಾವುದೇ ಉದ್ದೇಶಪೂರ್ವಕ ಅಥವಾ ನಿರ್ಲಕ್ಷ್ಯದ ಕೃತ್ಯವಾಗಿದೆ. ದುರುಪಯೋಗದ ಕೃತ್ಯವು ಸಾಮಾನ್ಯವಾಗಿ ಉದ್ದೇಶಪೂರ್ವಕವಾಗಿ ಇರುತ್ತದೆ. ಆಕಸ್ಮಿಕವಲ್ಲದ ಎಂದರೆ ಅದು ಉದ್ದೇಶಪೂರ್ವಕ ಅಥವಾ ನಿರ್ಲಕ್ಷ್ಯದಿಂದ ಕೂಡಿದೆ ಎಂದರ್ಥ. ಓಕೆ, ರೈಟ್. ವ್ಯಕ್ತಿತ್ವವು ಪರಿಸರಕ್ಕೆ ತನ್ನದೇ ಆದ ವಿಶಿಷ್ಟ ಹೊಂದಾಣಿಕೆಯನ್ನು ನಿರ್ಧರಿಸುವ ಆ ಮನಭೌತಿಕ ವ್ಯವಸ್ಥೆಯೊಳಗಿನ ಕ್ರಿಯಾತ್ಮಕ ಸಂಘಟನೆಯಾಗಿದೆ. ಈ ವ್ಯಾಖ್ಯಾನವನ್ನ ನೀಡಿದವರು ಯಾರು? ಏನಂದ್ರೆ ವ್ಯಕ್ತಿತ್ವವು ಪರಿಸರಕ್ಕೆ ತನ್ನದೇ ಆದ ವಿಶಿಷ್ಟ ಹೊಂದಾಣಿಕೆಯನ್ನು ನಿರ್ಧರಿಸುವ ಆ ಮನೋಭೌತಿಕ ವ್ಯವಸ್ಥೆಯೊಳಗಿನ ಕ್ರಿಯಾತ್ಮಕ ಸಂಘಟನೆಯಾಗಿದೆ. ಈ ವ್ಯಾಖ್ಯಾನ ನೀಡಿದವರು ಯಾರಂದ್ರೆ ಗಾರ್ಡನ್ W. ಆಲ್ಪೋರ್ಟ್. ಯಾರು? ಆಲ್ಪೋರ್ಟ್. ಆಲ್ಪೋರ್ಟ್ ವ್ಯಕ್ತಿತ್ವವನ್ನು ಕ್ರಿಯಾತ್ಮಕ ಸಂಘಟನೆ ಎಂದು ಕರೆದರು. ಏನಂತ ಕರೆದಾನೆ? ಕ್ರಿಯಾತ್ಮಕ ಸಂಘಟನೆ. ಏನಂತ ಕರೆದಾನೆ ಆಲ್ಪೋರ್ಟ್ ವ್ಯಕ್ತಿತ್ವವನ್ನ? ಕ್ರಿಯಾತ್ಮಕ ಸಂಘಟನೆ. ಇದು ವ್ಯಕ್ತಿಯ ವಿಶಿಷ್ಟ ಲಕ್ಷಣಗಳು ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನ ವಿವರಿಸುತ್ತದೆ. ಓಕೆ, ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕಲಿಕೆಯ ನಿರ್ಧಾರಕಗಳನ್ನು ಗುರುತಿಸಿ. ಯಾವುದರ ನಿರ್ಧಾರಕ? ಕಲಿಕೆಯ ನಿರ್ಧಾರಕಗಳು. ಓಕೆ, ಯಾವ್ಯಾವು? ಸಿದ್ಧತೆ. ಓಕೆ, ಸಿದ್ಧತೆ ಬೇಕು, ಕಲಿಬೇಕಾದ್ರೆ ಸಿದ್ಧತೆ ಬೇಕು. ಪ್ರಬುದ್ಧತೆ, ಮೆಚುರಿಟಿ ಇರಬೇಕು. ಚೈಲ್ಡ್ ಇದ್ದಂಗೆ ಅವನೇನು ಕೇಳ್ತಾನೆ ಅಂತಾರಲ್ಲ. ಓಕೆ, ಪ್ರೇರಣೆ. ಎಸ್, ಆಂತರಿಕ ಪ್ರೇರಣೆ ಬೇಕು, ಬಾಹ್ಯ ಪ್ರೇರಣೆ ಬೇಕು. ಆಂತರಿಕ ಪ್ರೇರಣೆ ಅಂದ್ರೆ ತಂದೆ ತಾಯಿ, ಮನೆ, ಕಷ್ಟ ಎಲ್ಲ ಇರ್ಬೇಕು, ನಾ ಸಾಧನೆ ಮಾಡ್ಬೇಕು, ಆಂತರಿಕ ಇರ್ಬೇಕು. ಬಾಹ್ಯ ಪ್ರೇರಣೆ ಅಂದ್ರೆ
ಇದರಿಂದ ಬಹುಮಾನ ಸಿಗುತ್ತೆ, ದುಡ್ಡು ಸಿಗುತ್ತೆ, ಇದು ಬಾಹ್ಯ ಪ್ರೇರಣೆ ಆಗುತ್ತೆ. ಬಾಹ್ಯ ಪ್ರೇರಣೆ ಮತ್ತು ಆಂತರಿಕ ಪ್ರೇರಣೆ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಆಂತರಿಕ ಅಂದ್ರೆ ನಾನು ಏನಾದ್ರು ಸಾಧನೆ ಮಾಡ್ಬೇಕು, ಅದು ಏನು ಯಾರು ಹೇಳ್ದೆ ಇದ್ರು, ಯಾರು ಏನು ಸ್ಫೂರ್ತಿ ಮಾಡದೇ ಇದ್ರು ಮನಸ್ಸಿನೊಳಗೆ ಹುಟ್ಟಿಕೊಳ್ಳುವ ಛಲ, ಅದು ಆಂತರಿಕ ಪ್ರೇರಣೆ. ಬಾಹ್ಯ ಪ್ರೇರಣೆ ಅಂದ್ರೆ ನನಗೇನಾದ್ರೂ ಇದರಿಂದ ಇದನ್ನ ಮಾಡೋದ್ರಿಂದ ಏನಾದ್ರೂ ಸಿಗುತ್ತೆ, ಉದಾಹರಣೆಗೆ ಪ್ರಶಸ್ತಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಈ ತರ ಏನಿರ್ತಲ್ಲ ಇದು ಬಾಹ್ಯ ಪ್ರೇರಣೆ. ಓಕೆ, ರೈಟ್. ಈ ಸಿಂಪಲ್ ಆಗಿ ಇನ್ನೊಂದು ಏನೋ ಯಾವ್ದೋ ಟಿ ಫಸ್ಟ್ ಸೆಕೆಂಡ್ ಟೈಟಲ್ ಕೇಳಿದ್ರು ಕನ್ನಡದಾಗ, ಏನು ಆಟಗಾರನವರು ಕ್ರೀಡಾಂಗಣದಲ್ಲಿ ಕುಳಿತಂತ ಪ್ರೇಕ್ಷಕರು ಅವನು ಚಪ್ಪಾಳೆ ತಟ್ಟೋದ್ರಿಂದ ಅವನು ಉತ್ಸಾಹಪೂರಿತವಾಗಿ ಓಡಿ ಏನಾಗ್ತಾರೆ, ವಿನ್ ಆಗ್ತಾನೆ. ಇದು ಯಾವ ಪ್ರೇರಣೆ ಅಂತ ಕೇಳ್ತಾರೆ. ಅವನು ಯಾವ್ದಕ್ಕೆ ಏನ ಸ್ಫೂರ್ತಿ ಆಗ್ತಾನೆ, ಅವ್ರ ಪ್ರೇಕ್ಷಕರೆಲ್ಲ ಕ್ಲಾಪ್ಸ್ ಆಗ್ತಾರೆ, ಉರಿದುಂಬಿಸ್ತಾರೆ, ಅದರಿಂದ ಸ್ಫೂರ್ತಿ ಆಗ್ತಾನೆ, ಓಡಿ ಬಿಡ್ತಾನೆ, ಅವ್ರು ಬಾಹ್ಯ ಪ್ರೇರಣೆ ಆಗುತ್ತೆ. ಸೊ ಈ ತರ ನೆನ್ಪಿಟ್ಕೊಳ್ಳಿ. ಇವಾಗ ಅದೇ ಇನ್ನೊಂದು ಪ್ರಶ್ನೆ, ಅದರಲ್ಲಿ ಆಂತರಿಕ ಪ್ರೇರಣೆ ಅಂದ್ರೆ ಹಾವು ಬಂದ್ಬಿಡುತ್ತೆ, ಸಡನ್ಲಿ ಹಾವು ಬಂದಾಗ ಅಲ್ಲಿದ್ದ ಕಾಲ್ ಕಿತ್ತು ಓಡೋಗ್ಬಿಡ್ತಾನೆ ಸಡನ್ಲಿ ಗೊತ್ತಿಲ್ದಾನೆ, ಅದು ಯಾವ ಪ್ರೇರಣೆ ಆಗುತ್ತೆ, ಆಂತರಿಕ ಪ್ರೇರಣೆ ಆಗುತ್ತೆ. ಅಂದ್ರೆ ತನಗೆ ಗೊತ್ತಿಲ್ದೇನೆ ಜಾಂಪ್, ಇದು ಆಂತರಿಕ ಪ್ರೇರಣೆ. ಹಾವು ನೋಡಿದ ತಕ್ಷಣ, ಇಲ್ಲ ರೋಡ್ ಮೇಲೆ ಹೋಗ್ತದ ಸಡನ್ಲಿ ಗಾಡಿ ಬಂದ ತಕ್ಷಣ ನಿಂದ್ರೋದು, ಇವೆಲ್ಲ ಆಂತರಿಕ ಪ್ರೇರಣೆ. ಓಕೆ, ಈ ತರ ಪ್ರಶ್ನೆಗಳು ಕೇಳ್ತಾನೆ. ಓಕೆ, ರೈಟ್. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಪ್ರಚೋದನೆ ಮತ್ತು ಆಸಕ್ತಿಯನ್ನು ಕಾಯ್ದುಕೊಳ್ಳಲು ನೆರವಾಗುವುದಿಲ್ಲ ಅಂತ ಹೇಳಿದೆ. ಯಾವುದು ಪ್ರಚೋದನೆ ಮತ್ತು ಆಸಕ್ತಿಯನ್ನ ಕಾಯ್ದುಕೊಳ್ಳಲು ನೆರವಾಗುವುದಿಲ್ಲ, ಈ ತರ ಪ್ರಶ್ನೆ ಒಂದ್ ಸ್ವಲ್ಪ ಒತ್ತಿ ಓದಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇದು ಯಾವುದು, ಆದರ್ಶಗಳು ನೆರವಾಗುತ್ತೆ. ಆದರ್ಶ ಬೇಕು, ಯಾಕ ಪ್ರಚೋದನೆ ಒಳ್ಳೆ ದಾರಿ ನಡಿಬೇಕಾದ್ರೆ ಆದರ್ಶ ಬೇಕು. ಗಾಂಧಿ ತತ್ವದ ಮಾರ್ಗದಲ್ಲಿ ನಡೀತಾನೆ ಅಂದ್ರೆ ಗಾಂಧಿ ಆದರ್ಶಗಳನ್ನ ಬೇಕಾಗುತ್ತೆ. ಭಾವನೆಗಳು ಇರಬೇಕು. ಅನುಕರಣೆ ಇರಬೇಕು. ಯಾಕಂದ್ರೆ ಯಾವ ತರ ಓದ್ತಾರೆ, ಎಷ್ಟು ಗಂಟೆ ಓದ್ತಾರೆ, ಯಾವಾಗ ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕು, ಯಾವ ಸಿಲೆಬಸ್ ಓದ್ಬೇಕು, ಅವೆಲ್ಲ ಅನುಕರಣೆ ಮಾಡ್ಕೋಬೇಕಾಗುತ್ತೆ. ನಾ ಏನೋ ಓದ್ತೀನಪ್ಪ, ಅದನ್ನ ಅವ್ನ ಓದೋದು ನಾನು, ಸಿಲೆಬಸ್ ನೋಡ್ಬೇಕಾಗುತ್ತೆ. ಸಿಲೆಬಸ್ಗೆ ತಕ್ಕಂಗೆ ಯಾವ ಬುಕ್ಸ್ ಇಂಪಾರ್ಟೆಂಟ್ ಅಂತ ಕೇಳಬೇಕು, ಅದೆಲ್ಲ ಅನುಕರಣೆಗೆ ಬರುತ್ತೆ. ನೆಕ್ಸ್ಟ್, ಪ್ರವೃತ್ತಿ, ಇದು ತಪ್ಪಾಗುತ್ತೆ, ಇದು ನೆರವಾಗುವುದಿಲ್ಲ ಅಂತ. ಯಾವುದು, ಪ್ರವೃತ್ತಿಗಳು ನೆರವಾಗುವುದಿಲ್ಲ. ನೋಡೋಣ, ಇಲ್ಲಿ ಎಕ್ಸ್ಪ್ಲೇಷನ್ ಇನ್ನ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಆದರ್ಶ ಮತ್ತು ಭಾವನೆಗಳು ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸಲು ಅಥವಾ ಒಂದು ವಿಷಯದ ಬಗ್ಗೆ ಆಸಕ್ತಿಯನ್ನು ಕಾಯ್ದುಕೊಳ್ಳಲು ಪ್ರಬಲ ಮಾನಸಿಕ ಪ್ರಚೋದನೆಗಳಾಗಿ ಕಾರ್ಯನಿರ್ವಹಿಸ್ತವೆ. ಓಕೆ, ಅನುಕರಣೆ ಕಲಿಕೆಯ ಒಂದು ವಿಧಾನವಾಗಿದ್ದು ಪ್ರಚೋದನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಉದಾಹರಣೆಗೆ ಮಾದರಿ ವ್ಯಕ್ತಿಯನ್ನು ಅನುಸರಿಸುವುದು, ಅವನು ಜಗ್ಗಿ ಓದ್ತಾನಪ್ಪ, ನಾನು ಅವನ ತರ ಓದ್ಬೇಕು, ಇಲ್ಲ ಅವನು IPS ಆಗಿದ್ದಾನೆ ನಾನು IPS ಆಗ್ಬೋದು, ಅವನು ಈ ತರ ಇಮಿಟೇಟಿಂಗ್. ನೆಕ್ಸ್ಟ್, ಪ್ರವೃತ್ತಿಗಳು, ಇದು ಜನ್ಮಜಾತ, ನೈಸರ್ಗಿಕ ಮತ್ತು ಸ್ವಯಂಚಾಲಿತ ವರ್ತನೆಗಳಾಗಿವೆ. ಪ್ರವೃತ್ತಿಗಳನ್ನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಯಾಕೆ, ಅವು ಪ್ರವೃತ್ತಿಗಳಾಗಿರುತ್ತೆ. ಅವು ಒಂದು ನಿರ್ದಿಷ್ಟ ಚಟುವಟಿಕೆಯಲ್ಲಿ ಆಸಕ್ತಿಯನ್ನ ಪ್ರಚೋದಿಸಲು ಮತ್ತು ಕಾಯ್ದುಕೊಳ್ಳಲು ಸಹಾಯ ಮಾಡುವ ಪರಿಸರೀಯ ಕಲಿತ ಪ್ರೇರಕಗಳಲ್ಲ. ಅವು ಸಾಮಾನ್ಯವಾಗಿ ಮೂಲಭೂತ ಅವಶ್ಯಕತೆಗಳೊಂದಿಗೆ ಸಂಬಂಧಿಸಿವೆ. ಶೈಕ್ಷಣಿಕ ಅಥವಾ ಸಂಕೀರ್ಣ ಕಾರ್ಯಗಳಲ್ಲಿ ಪ್ರಚೋದನೆ ಮತ್ತು ಆಸಕ್ತಿಯನ್ನು ಕಾಯ್ದುಕೊಳ್ಳಲು ಅವುಗಳ ಪಾತ್ರವು ಉಳಿದವುಗಳಷ್ಟು ಪ್ರಮುಖವಾಗಿರುವುದಿಲ್ಲ. ಆದ್ದರಿಂದ ಪ್ರಚೋದನೆ ಆಸಕ್ತಿಯನ್ನು ಕಾಯ್ದುಕೊಳ್ಳಲು ಇದು ದುರ್ಬಲ ಅಥವಾ ನೆರವಾಗುವುದಿಲ್ಲ ಅಂಶವಾಗಿದೆ. ಓಕೆ, ರೈಟ್. ಇವಾಗ ಇನ್ನೊಂದು ಪ್ರವೃತ್ತಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಯಾವ್ದೋ ಗುಡ್ಕ ತಿನ್ನೋ ಪ್ರವೃತ್ತಿ ಹೊಂದಿರ್ತಾರೆ, ಆ ಟೈಮ್ಗೆ ಏನೋ ನಾನು ಓದಕ್ಕಲ್ಲಿ ಗುಡ್ಕ ನೋಡಿ ಅದು ಇದಾಗುತ್ತೆ, ಅದೆಲ್ಲ ತಪ್ಪು ಕಲ್ಪನೆ. ಸೊ ಏನಾಗುತ್ತೆ, ಅದು ಒಂದು ಚಟ, ಪ್ರವೃತ್ತಿ, ಅವನು ಹ್ಯಾಬಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್, ಪಟ್ಟಿ A ಪಟ್ಟಿ B ಇದೆ, ಇದರಲ್ಲಿ ಹೊಂದಾಣಿಕೆ ಬರೀ. ಏನಾಗುತ್ತೆ, ಶಾಸ್ತ್ರೀಯ ನಿಯಂತ್ರಣ ಯಾವುದು, SR ಸಿದ್ಧಾಂತ ಅಂತ ಕೇಳ್ತಾರೆ. ಒಳನೋಟ ಕಲಿಕೆ, ಯಾವುದು, ಒಳನೋಟ ಕಲಿಕೆ, ಗ್ರಹಿಕೆ, ಮರು ಸಂಘಟನೆ. ಕಾರ್ಯ ನಿಯಂತ್ರಣ C1 ಕಾರ್ಯಕ್ರಮ ಆಧಾರಿತ ಕಲಿಕೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕರೀತಾರೆ. ದೋಷ ಕಲಿಕೆ, ಪ್ರಮಾದ ದೋಷ ಅಲ್ಲ, ಇದು ಪ್ರಭಾವದ ನಿಯಮ. ಇದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗ್ತವೆ, ನೋಡ್ಕೊಳ್ಳಿ. ಇಲ್ಲಿ ವಿವರಣೆ ಸ್ವಲ್ಪ ನೋಡೋಣ. ಶಾಸ್ತ್ರೀಯ ನಿಯಂತ್ರಣ, ಅದು SR ಸಿದ್ಧಾಂತ.
ಈ ಸಿದ್ಧಾಂತ ಯಾರ್ದು? ಇವಾನ್ ಪಾವ್ಲೋವ್ ಅವ್ರದ್ದು. ಯಾರ್ದು? ಇವಾನ್ ಪಾವ್ಲೋವ್. ಇಲ್ಲಿ ಪ್ರತಿಕ್ರಿಯೆಯನ್ನ ಸ್ವಾಭಾವಿಕವಾಗಿ ಉಂಟು ಮಾಡದ ಪ್ರಚೋದನೆಯೊಂದಿಗೆ ಜೋಡಿಸಲಾಗುತ್ತದೆ. ಇದು ಪ್ರಚೋದನೆ ಪ್ರತಿಕ್ರಿಯೆ ಸ್ಟಿಮ್ಯುಲೇಟ್ ಸ್ಟಿಮ್ಯುಲಿಸ್ ರೆಸ್ಪಾನ್ಸ್ ಸಂಪರ್ಕವನ್ನು ಆಧರಿಸಿದೆ. ಓಕೆ. ಒಳನೋಟ ಕಲಿಕೆ. ಯಾವುದು? ಒಳನೋಟ ಕಲಿಕೆ. ಇದು ಗ್ರಹಿಕೆ ಮತ್ತು ಮರುಸಂಘಟನೆ ಅಂತ ಆಗುತ್ತೆ ಆನ್ಸರ್. ಈ ಸಿದ್ಧಾಂತ ಯಾರ್ದು? ಗೆಜಾಲ್ಟ್ ಅವ್ರದ್ದು. ಯಾರ್ದು? ಗೆಜಾಲ್ಟ್ ಮನಶಾಸ್ತ್ರಜ್ಞರಾದ ಕೋಹ್ಲಾರ್ದು. ಯಾರ್ದು? ಕೊಯ್ಲಾರ್ ಅಂತೀವಲ್ಲ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆಯನ್ನು ಪೂರ್ಣವಾಗಿ ಗ್ರಹಿಸುವುದು ಮತ್ತು ಇದ್ದಕ್ಕಿದ್ದಂತೆ ಪರಿಹಾರವನ್ನ ಕಂಡುಕೊಳ್ಳುವುದು. ಇದು ಕೇಳಿದಾನೆ ನೋಡಿ, ಫಸ್ಟ್ನೇ ಟಿ ಕೇಳಿದ್ದಾನೆ. ಫಸ್ಟ್ ಟೈಮ್ ಕೇಳಿದ್ರಲ್ಲ, ಅದರಲ್ಲಿ ಈ ಪ್ರಶ್ನೆ ಇದೆ. ಏನಿದೆ? ಇದ್ದಕ್ಕಿದ್ದಂತೆ ಪರಿಹಾರವನ್ನು ಕಂಡುಕೊಳ್ಳುವುದು. ಆಪ್ಷನ್ಸ್ ಇದೆ, ಅದೇ ಆನ್ಸರ್ ಆಗಿದ್ದೆ ನೋಡಿ. ಇದ್ದಕ್ಕಿದ್ದಂತೆ ಪರಿಹಾರವನ್ನು ಕಂಡುಕೊಳ್ಳುವುದು. ಇದು ಒಳನೋಟ. ಇವಾಗ ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಯ್ಲರ್ದು ಯಾವುದು? ಚಿಂಪಾಂಜಿ ಬರುತ್ತೆ. ಅಂದ್ರೆ ಪ್ರಯೋಗ ಮಾಡ್ಬೇಕಾದ್ರೆ ಚಿಂಪಾಂಜಿನ್ ಮಾಡ್ತಾನೆ. ಚಿಂಪಾಂಜಿನ ಒಂದು ಪಂಜರದಲ್ಲಿ ಬಿಟ್ಟು ಸುತ್ತಮುತ್ತ ಕೋಲ್ಗಳಿಟ್ಟಿರ್ತಾನೆ, ಮತ್ತೆ ಕೆಲವಷ್ಟು ಡಬ್ಬಗಳಿಟ್ಟಿರ್ತಾನೆ, ಮೇಲ್ಗಡೆ ಬಾಳೆಹಣ್ಣು ಹಾಕಿರ್ತಾನೆ. ಅದು ಕೋತಿ ನೋಡುತ್ತೆ, ವೀಕ್ಷಣೆ ಮಾಡುತ್ತೆ. ಅದೆಲ್ಲ ಒಂದ್ ಸೈಡ್ ಕುಂತು ಬಿಟ್ಟು ವೀಕ್ಷಣೆ ಮಾಡುತ್ತೆ. ಅದು ಹಿಂಗೆ ಏನು ಕೆನ್ನೆ ಮೇಲೆ ಕೈ ಇಟ್ಕೊಂಡು ವೀಕ್ಷಣೆ ಮಾಡುತ್ತೆ, ಮನುಷ್ಯನ ತರ ವೀಕ್ಷಣೆ ಮಾಡುತ್ತೆ. ಆ ಬಾಳೆಹಣ್ಣು ಯಾವ ರೀತಿ ತೆಗಿಬೇಕು ಅಂತ ವೀಕ್ಷಣೆ ಮಾಡುತ್ತೆ. ಅದರಲ್ಲಿ ಒಂದು ಐಡಿಯಾ ಬರುತ್ತೆ ಸಡನ್ ಆಗಿ. ಅದರಲ್ಲಿ ಒಂದು ಫ್ಲಾಶ್ ಬರುತ್ತೆ. ಓ, ಈ ಡಬ್ಬಗಳು ಒಂದ್ರ ಮೇಲೆ ಒಂದು ಇಡಬೇಕು, ಕೋಲ್ ತಗೋಬೇಕು ಅಂತ, ಹಣ್ಣು ಕಿತ್ಬೇಕು ಅಂತ. ಅವಾಗ ಏನ್ ಮಾಡುತ್ತೆ? ವೀಕ್ಷಣೆ ಮಾಡಿ ತಕ್ಷಣ ಕಾರ್ಯಪ್ರವೃತ್ತ ಆಗಿಬಿಡುತ್ತೆ. ಅದು ಇದ್ದಕ್ಕಿದ್ದಂತೆ ಪರಿಹಾರ ಆಯ್ತು. ಪರಿಹಾರ ಸಿಕ್ತ ತಕ್ಷಣ ಕಾರ್ಯಪ್ರವೃತ್ತ ಆಗಿ ಅದನ್ನ ಹಣ್ಣು ತಿನ್ನುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್. ಓಕೆ. ನೆಕ್ಸ್ಟ್ ಕಾರ್ಯನಿಯಂತ್ರಣ ವರ್ಸಸ್ ಕಾರ್ಯಕ್ರಮ ಆಧಾರಿತ ಕಲಿಕೆ. ಇದು BF ಸ್ಕಿನ್ನರ್. ಯಾರ್ದು? BF ಸ್ಕಿನ್ನರ್ ಸಿದ್ಧಾಂತದ ಬಲವರ್ಧನೆ ಆಗುತ್ತೆ. ಬಲವರ್ಧನೆಯ ಮೂಲಕ ಕಲಿಕೆಯನ್ನು ನಿಯಂತ್ರಿಸುತ್ತದೆ. ಕಾರ್ಯಕ್ರಮವು ಆಧಾರಿತ ಕಲಿಕೆ ಈ ಸಿದ್ಧಾಂತದ ಪ್ರಮುಖ ಅನ್ವಯವಾಗಿದೆ. ಅಲ್ಲಿ ಕಲಿಕೆಯ ಸಣ್ಣ ಹಂತಗಳಲ್ಲಿ ಸಂಭವಿಸುತ್ತದೆ ಮತ್ತು ಪ್ರತಿಕ್ರಿಯೆಗೆ ತಕ್ಷಣ ಪ್ರತಿಕ್ರಿಯೆ ಬಲವರ್ಧನೆ ದೊರೆಯುತ್ತದೆ. ನೆಕ್ಸ್ಟ್ ಒಂದು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ. ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ದು? ಇದು ಥಾರ್ನ್ಡೈಕ್. ವೆರಿ ಇಂಪಾರ್ಟೆಂಟ್. ಇದು ಪ್ರಭಾವ ನಿಯಮ ಅಂತ ಕರೀತಾರೆ. ಈ ಸಿದ್ಧಾಂತದ ಈ ಪ್ರಕಾರ ಏನಂದ್ರೆ ಸರಿಯಾದ ಪ್ರತಿಕ್ರಿಯೆಯು ಪ್ರಭಾವದ ನಿಯಮದ ಮೂಲಕ ಬಲಗೊಳ್ಳುತ್ತದೆ ಎಂದು ಹೇಳುತ್ತದೆ. ಅಂದ್ರೆ ತೃಪ್ತಿದಾಯಕ ಪರಿಣಾಮಗಳನ್ನು ನೀಡುವ ಪ್ರತಿಕ್ರಿಯೆಗಳು ಬಲಗೊಳ್ಳುತ್ತವೆ ಮತ್ತು ಅತೃಪ್ತಿಕರ ಪರಿಣಾಮಗಳನ್ನು ನೀಡುವ ಪ್ರತಿಕ್ರಿಯೆಗಳು ದುರ್ಬಲಗೊಳ್ಳುತ್ತವೆ ಅಂತ ಈ ಸಿದ್ಧಾಂತದ ಪ್ರಮುಖ ನಿಯಮ ಅಥವಾ ಅದೇನು ಸ್ಟ್ರಾಟಜಿ. ನೆಕ್ಸ್ಟ್ ಸಾಮಾಜಿಕ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದ ಸರಿಯಾದ ಹಂತಗಳನ್ನು. ಸಾಮಾಜಿಕ ಕಲಿಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಸರಿಯಾದ ಹಂತಗಳು ಯಾವುದಂದ್ರೆ ಉತ್ತರ 3 ಆಗುತ್ತೆ. ಯಾವುದು? ಗಮನ ಕೊಡಬೇಕು, ಆಮೇಲೆ ಧಾರಣ ಅಂದ್ರೆ ಅದನ್ನ ಅರಗಿಸ್ಕೊಳ್ಬೇಕು, ಏನ್ ಕೇಳಿರ್ತೀವಿ ಅದನ್ನ. ಕಾರ್ಯಕ್ಷಮತೆ, ಅದ್ರ ಮೇಲೆ ನಾವು ಕಾರ್ಯನಿರ್ವಹಿಸ್ಬೇಕು, ಆಮೇಲೆ ಸ್ಟ್ರಾಂಗ್ ಆಗ್ಬೇಕು. ನಾಲೆಜ್ ಪಡಿಬೇಕಾದ್ರೆ ಗಮನವಿಟ್ಟು ಕೇಳ್ಬೇಕು. ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಗಮನವಿಟ್ಟು ಕೇಳಿದಂತ ನಾಲೆಜನ್ನ, ಮಾಹಿತಿಯನ್ನ ನಾವು ಧಾರಣ ಅಂದ್ರೆ ಅರಿವಿಸ್ಕೊಳ್ಬೇಕು. ಓ, ಇದು ಹಿಂಗೆ ಅಂತ. ಅಂದ್ರೆ ಇದು ಈ ತರ ಆದ್ರೆ ಇದು ಫಾರ್ ಎಕ್ಸಾಂಪಲ್ ಸೂತ್ರಗಳು, ಗಣಿತ ಸೂತ್ರಗಳು ಇದಾದ್ರೆ ಹಿಂಗೆ. ಅದನ್ನ ಅದರ ಮೇಲೆ ಕಾರ್ಯಕ್ಷಮತೆ ಅಂದ್ರೆ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅದಾದಂತ ಬಲವರ್ಧನೆ ಸ್ಟ್ರಾಂಗ್ ಆಗುತ್ತದೆ. ಯಾಕಂದ್ರೆ ನಾಲೆಜ್ ಈಸ್ ಪವರ್. ಓಕೆ, ರೈಟ್. ಇದು ಯಾವ ಸಿದ್ಧಾಂತ ಅಂದ್ರೆ ಆಲ್ಬರ್ಟ್ ಬಂಡೂರ್ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಯಾವುದು? ಆಲ್ಬರ್ಟ್ ಬಂಡೂರ್ ಅವರ ಯಾವ ಸಿದ್ಧಾಂತ? ಸಾಮಾಜಿಕ ಕಲಿಕಾ ಸಿದ್ಧಾಂತ. ಮುಖ್ಯವಾಗಿ ಅವಲೋಕನ ಮತ್ತು ಮಾದರಿ ಮೂಲಕ ಕಲಿಕೆ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಕಲಿಕೆ ಈ ಪ್ರಕ್ರಿಯೆ ಸಾಮಾನ್ಯವಾಗಿ 4 ಹಂತಗಳ ಒಳಗೊಂಡಿರ್ತದೆ. ನೆನ್ಪಿಟ್ಕೊಳ್ಳಿ. ಆಲ್ಬರ್ಟ್ ಬಂಡೂರ್ ಎಷ್ಟು ಅಂತ ಕಲಿಕೆ ಏನಂತ? 4 ಹಂತಗಳು. ಯಾವ 4 ಹಂತ? ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ. ಗಮನ, ಅಲ್ಲ, ಗಮನ, ಧಾರಣ, ಕಾರ್ಯಕ್ಷಮತೆ ಮತ್ತು ಬಲವರ್ಧನೆ. ಆಲ್ಬರ್ಟ್ ಬಂಡೂರ್ ಅವ್ರದ್ದು 4 ಹಂತಗಳು. ಅವ್ರದ್ದು ಸಿದ್ಧಾಂತ ಯಾವುದು? ಸಾಮಾಜಿಕ ಕಲಿಕಾ ಸಿದ್ಧಾಂತ. ಓಕೆ, ರೈಟ್. ನೆಕ್ಸ್ಟ್, ಈ ಮನಃಶಾಸ್ತ್ರಜ್ಞರು ಅನುಭವಾತ್ಮಕ ಕಲಿಕೆಯ ಗುಣಗಳ ಮೇಲೆ ಕೇಂದ್ರೀಕರಿಸಿದರು. ಯಾವ ಮನಃಶಾಸ್ತ್ರಜ್ಞರು ಅಂತ ಕೇಳಿದ್ದಾರೆ. ಯಾವುದ್ರ ಮೇಲೆ? ಅನುಭವಾತ್ಮಕ ಕಲಿಕೆಯ ಗುಣಗಳ ಮೇಲೆ. ಉದಾಹರಣೆಗೆ ಕಲಿಯುವವರ ವೈಯಕ್ತಿಕ ಒಳಗೊಳ್ಳುವಿಕೆ, ಸ್ವಯಂ ಪ್ರಾರಂಭ, ಸ್ವಮೌಲ್ಯಮಾಪನ. ಇವೆಲ್ಲ ಯಾರ್ದಾಗುತ್ತೆ? ಕಾರ್ಲ್ ರೋಜರ್ಸ್. ಯಾರು? ಕಾರ್ಲ್ ರೋಜರ್ಸ್. ಇವ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ
ಕಾರ್ಲ್ಸ್ ರೋಜರ್ಸ್ ಇವರು ಮಾನವತಾವಾದಿ ಮನಃಶಾಸ್ತ್ರಜ್ಞರಾಗಿದ್ದಾರೆ. ಇವರು ಕಲಿಕೆಯು ವಿದ್ಯಾರ್ಥಿ ಕೇಂದ್ರಿತ, ಇದನ್ನ ಇಂಪಾರ್ಟೆಂಟ್, ಮತ್ತು ಅನುಭವಾತ್ಮಕವಾಗಿರಬೇಕು ಎಂದು ಪ್ರತಿಪಾದಿಸಿದ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕಲಿಕೆಯು ವಿದ್ಯಾರ್ಥಿ ಕೇಂದ್ರಿತ ಮತ್ತು ಅನುಭವಾತ್ಮಕವಾಗಿರ್ಬೇಕು ಎಂದು ಪ್ರತಿಪಾದಿಸಿದ್ರು ಅಂತಾನು ಕೇಳ್ಬೋದು. ನೆಕ್ಸ್ಟ್, ಅವರ ಸಿದ್ಧಾಂತದಲ್ಲಿ ಸ್ವಯಂ ಪ್ರಾರಂಭ, ಕಲಿಯುವವರ ವೈಯಕ್ತಿಕ ಒಳಗೊಳ್ಳುವಿಕೆ ಮತ್ತು ಸ್ವಮೌಲ್ಯಮಾಪನ ಬಹಳ ಮುಖ್ಯ ಅಂಶವಾಗಿದೆ. ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅಥವಾ ಸೆಲ್ಫ್ ಎವ್ಯಾಲ್ಯೂಷನ್ ಅಂತ ಕೇಳ್ತೇವೆ, ಅದೆಲ್ಲ ಇರ್ಬೇಕು ಕಲಿಯೋರಿಗೆ. ನಾನೇನು ಇವಾಗ ನೋಡಿ, ನಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಓದ್ತೀನಿ ಅಂದ್ರೆ ಫಸ್ಟ್ ಓದಿದ ನಂತರ ನೋಟ್ಸ್ ಮಾಡ್ಕೊಂತೀನಿ. ನೋಟ್ಸ್ ಮಾಡಿದ ನಂತರ ಮತ್ತೆ ಪುನರ್ಮನನ ಮಾಡ್ತೀನಿ. ಪುನರ್ಮನ ಅದು ಖಾಲಿ ಕುಂತಾಗ ನಾ ಏನು ಓದ್ನೆ ಅಂತೇಳಿ, ಎಷ್ಟು ಓದಿದ್ನೆ ಅಂತೇಳಿ ನನ್ನನ್ನು ನಾನೇ ಮೌಲ್ಯಮಾಪನ ಮಾಡ್ಕೊಳ್ಳೋದು. ಇದು ಅವರ ಪ್ರಮುಖ ಅಂಶಗಳಾಗುತ್ತೆ. ನೆಕ್ಸ್ಟ್, ಇವಾನ್ ಪೋಲವ್ ಅಂತಿದ್ದಾರೆ. ಇದು ಅವ್ರದ್ದು ಸಿದ್ಧಾಂತ ಯಾವುದು? ಶಾಸ್ತ್ರೀಯ ನಿಯಂತ್ರಣ ಸಿದ್ಧಾಂತ, ಕ್ಲಾಸಿಕಲ್ ಕಂಡೀಷನಿಂಗ್. ಯಾರ್ದು? ಇವಾನ್ ಪೋಲವ್. ಜಿನ್ ಪಿಯಾಗೆಟ್ ಇವ್ರದ್ದು ಅರಿವಿನ ಪ್ರಮಾಣದ ಸಿದ್ಧಾಂತ. ಓಕೆ. ನೆಕ್ಸ್ಟ್, ಕೊಯ್ಲರ್ ಬರ್ತಾನೆ. ಒಳನೋಟ ಕಲಿಕೆಯ ಪ್ರತಿಪಾದಕ ಯಾರು? ಗೆಜಾಲ್ ಸಿದ್ಧಾಂತ ಅಂತ ಕರೀತಾರೆ ಅದನ್ನ. ಕೊಯ್ಲರ್. ಚಿಂಪಾಂಜಿ, ಕೊಯ್ಲರ್ ನೆನ್ಪಿಟ್ಟುಗಳು. ಕೊಯ್ಲಿ ಚಿಂಪಾಂಜಿ ಇಲ್ಲ, ಕೊಯ್ಲರ್ ಚಿಂಪಾಂಜಿ. ನೆಕ್ಸ್ಟ್, ಇಂದಿನ ತರಗತಿಯಲ್ಲಿ ಕಲಿತ ಸೂತ್ರಗಳು ಪ್ರಸ್ತುತ ತರಗತಿ ವಿದ್ಯಾರ್ಥಿಯ ಸೂತ್ರಗಳನ್ನು ಕಲಿಯಲು ಅಡ್ಡಿಪಡಿಸುತ್ತವೆ. ಇದು ರಿಪೀಟೆಡ್ ಕ್ವಶನ್ಸ್ ನೋಡ್ರಿ ಯಾವಾಗಲೂ. ಇದು ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂದ್ರೆ ಪೂರ್ವಭಾವಿ ಪ್ರತಿಬಂಧಕ. ಯಾವುದು? ಪೂರ್ವಭಾವಿ ಪ್ರತಿಬಂಧಕ ಆನ್ಸರ್ ಆಗುತ್ತೆ. ವಿವರಣೆ ನೋಡೋಣ. ಪೂರ್ವಭಾವಿ ಪ್ರತಿಬಂಧಕ ಅಂದ್ರೆ ಇಂದಿನ ಕಲಿಕೆ ಹೊಸ ಕಲಿಕೆಗೆ ಅಡ್ಡಿಪಡಿಸೋದು. 6ನೇ ತರಗತಿ ವಿದ್ಯಾರ್ಥಿಗೆ 5ನೇ ತರಗತಿ ಇರೋದು ಪದ್ಯ ನೆನಪಾಗುತ್ತೆ, 6ನೇ ತರಗತಿ ಪದ್ಯ ನೆನಪಾಗಲ್ಲ. ಈ ತರ ಹಿನ್ನಡೆ ಪ್ರತಿಬಂಧಕ. ಇದಕ್ಕೆ ವಿರುದ್ಧವಾಗಿ ಹೊಸ ಕಲಿಕೆ ಇಂದಿನ ಕಲಿಕೆಯನ್ನು ನೆನಪಿಸಿಕೊಳ್ಳಲು ಅಡ್ಡಿಪಡಿಸಿದರೆ ಅದನ್ನು ಹಿನ್ನಡೆ ಪ್ರತಿಬಂಧಕ ಅಂತ ಕರೀತಾರೆ. ಸಾಮಾನ್ಯವಾಗಿ 6ನೇ ತರಗತಿ ವಿದ್ಯಾರ್ಥಿಗೆ ಯಾವುದೋ ಒಂದು ಪದ್ಯ, ಅದೇ ಕುವೆಂಪು ಬರುತ್ತಾನೆ. ಅದೇ ಕುವೆಂಪು 5ನೇ ತರಗತಿಗೆ ಒಂದು ಪದ್ಯ ಬರುತ್ತಾನೆ. ಅದನ್ನ ನೆನ್ಸೋಕೆ ಅದು ಇದೇ ಪದ್ಯ ನೆನಪು ಬರುತ್ತೆ, ಆ ಪದ್ಯ ನೆನಪು ಬರಲ್ಲ. ಅದೇ ಕುವೆಂಪು ಯಾರೋ ಇದನ್ನ ಪದ್ಯ ಬರ್ತಾ ಇಲ್ಲ. ಅದು ಹಿನ್ನಡೆ ಪ್ರತಿಬಂಧಕ ಅಂತ ಹೇಳ್ತಾರೆ. ನಿಷ್ಕ್ರಿಯತೆ ಅಂದ್ರೆ ಕಾಲಾನಂತರದ ಅಭ್ಯಾಸದ ಕೊರತೆಯಿಂದ ಮರೆತು ಹೋಗೋದು. ಏನು ನಿಷ್ಕ್ರಿಯತೆ ಅಂದ್ರೆ ಅದು ನಾವು ಯಾವುದೇ ಆಗಲಿ ಪುನರಾವರ್ತನೆ. ನೋಡಿ, ಕಲಿಕೆ ಅಂದ್ರೆ ಹೆಂಗಿರ್ಬೇಕು, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಅಂದ್ರೆ ತಿರುವಿ ಹಾಕ್ಬೇಕು. ಯಾವ ತರ? ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕುದುರೆ ಬಂಡಿ ಸೀದಾ ಹೋಗ್ಬೇಕಂದ್ರೆ ಚಾಟಿನ ತಿರುಗಿ ಹಾಕ್ಬೇಕು. ವಿಳೆದೆಲೆ ಸರಿಯಾಗಿರ್ಬೇಕಂದ್ರೆ ಅವು ಕೂಡ ತಿರುಗಿ ಹಾಕ್ಬೇಕಿಲ್ಲ, ಒಂದ್ ಸೈಡ್ ಆದ್ರೆ ಕೊಳ್ತಾ ಹೋಗ್ತಾವಂತ. ಅದೇ ರೀತಿ ಓದಿದಂತ ವಿಷಯ ಜ್ಞಾನದಲ್ಲಿ ಇರ್ಬೇಕಂದ್ರೆ ಅದನ್ನು ಕೂಡ ತಿರುಗಿ ಹಾಕ್ಬೇಕು. ತಿರುಗಿ ಹಾಕಂದ್ರೆ ಮತ್ತೆ ಮತ್ತೆ ಓದ್ತಾ ಇರ್ಬೇಕು, ಪುನರ್ಮನನ ಮಾಡ್ಕೊಳ್ತಿರ್ಬೇಕು ಅಂತ. ಓಕೆ. ನೆಕ್ಸ್ಟ್, ನಿಗ್ರಹ ಅಂತ ಬರುತ್ತೆ. ಆಘಾತಕಾರಿ ಅಥವಾ ನೋವಿನ ನೆನಪುಗಳನ್ನು ಪ್ರಜ್ಞೆಯಿಂದ ಅಪ್ರಜ್ಞಾಪೂರ್ವಕವಾಗಿ ತಳ್ಳುವುದು, ಮಾನಸಿಕ ರಕ್ಷಣಾ ಕಾರ್ಯವಿಧಾನ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಲವರ್ ಕೈ ಕೊಟ್ಟಿದ್ದಾಳೆ, ಸೊ ಅವಳು ಮರೆಯೋದೇ ಬೇಡಪ್ಪ, ಬರೆಯೋಕ್ಕೋಸ್ಕರ ಬೇರೆ ಏನಾದ್ರು ಕಾರ್ಯಚಟುವಟಿಕೆಗಳು ತೋರಿಸ್ಕೊಳ್ಳೋದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಅದನ್ನ ಆ ನೆನಪುಗಳನ್ನ ಮರೆಯುವಂಥದ್ದು. ಅದೇನು? ನಿಗ್ರಹ. ಓಕೆ. ಅವಳು ನೆನಪು ಬಂದ್ರೆ ಓದಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಅದೆಲ್ಲ ಅದಕ್ಕೆ ಅವಾಯ್ಡ್ ಮಾಡಿಬಿಡೋದು ಅಷ್ಟೇ. ಒಬ್ಬ ವಿದ್ಯಾರ್ಥಿ ಉರ್ದು ಬರೆಯುವಾಗ ಇಂಗ್ಲಿಷ್ನಲ್ಲಿ ತನ್ನ ಹಿಂದಿನ ಬರವಣಿಗೆ ಅಭ್ಯಾಸದಿಂದ ತಪ್ಪುಗಳನ್ನು ಮಾಡುತ್ತಿದ್ದಾನೆ. ಇಲ್ಲಿ ಕಂಡು ಬರುವ ಕಲಿಕೆ ವರ್ಗಾವಣೆ ಯಾವುದು? ಓಕೆ ನೋಡಿ, ಇದು ಯಾವ್ದಾದ್ರು ನಕಾರಾತ್ಮಕ ಕಲಿಕೆ ವರ್ಗಾವಣೆ. ಯಾಕಂದ್ರೆ ಉರ್ದು ಬರೆಯುವಾಗ ಇಂಗ್ಲಿಷ್ನಲ್ಲಿ ತನ್ನ ಹಿಂದಿನ ಬರವಣಿಗೆ ಅಭ್ಯಾಸದಿಂದ ತಪ್ಪುಗಳನ್ನು ಮಾಡುತ್ತಿದ್ದಾನೆ. ಅದಕ್ಕೇನ ನಕಾರಾತ್ಮಕ. ಅದು ತಪ್ಪು ಮಾಡಬಾರ್ದಾಗಿತ್ತು. ಅದು ಉರ್ದುನು ಬೇರೆ, ಇಂಗ್ಲಿಷೇ ಬೇರೆ, ಹಿಂದಿ ಬೇರೆ, ಬೇರೆ ಆಗುತ್ತೆ. ಸೊ ಉರ್ದು ಬರೆಯುವ ವಿದ್ಯಾರ್ಥಿ ಉರ್ದು ಬರೆಯುವಾಗ ಇಂಗ್ಲಿಷ್ನಲ್ಲಿ ತನ್ನ ಹಿಂದಿನ ಬರವಣಿಗೆ ಅಭ್ಯಾಸ ಅಂದ್ರೆ ಇಂಗ್ಲಿಷ್, ಅದಕ್ಕೂ ಮೊದಲು ಇಂಗ್ಲಿಷ್ ಬರುತ್ತೆ. ಉರ್ದು ಬರಿಬೇಕಾದ್ರೆ ಇಂಗ್ಲಿಷ್ ಶಬ್ದಗಳು ಬರೋದು. ಸೊ ಅದು ನಕಾರಾತ್ಮಕ, ಅದು ಪ್ಲಸ್ ಆಗಲ್ಲ. ಅಂದ್ರೆ ಆ ವಿದ್ಯಾರ್ಥಿಗೆ ಒಳ್ಳೇದಾಗಲ್ಲ, ನೆಗೆಟಿವ್ ಆಗುತ್ತೆ, ಮಾರ್ಕ್ಸ್ ಬರಲ್ಲ ಪರೀಕ್ಷೆಯಲ್ಲಿ. ಅಬ್ಸಲ್ಯೂಟ್ಲಿ. ನೋಡೋಣ. ನಕಾರಾತ್ಮಕ ಕಲಿಕೆ ವರ್ಗಾವಣೆ ಈ ತರ ಕೇಳ್ತಾನೆ. ಒಂದು ಪರಿಸ್ಥಿತಿಯಲ್ಲಿ ಕಲಿತ ಕೌಶಲ್ಯವು ಎರಡನೇ ಪರಿಸ್ಥಿತಿಯಲ್ಲಿ ಕಲಿಯುವಲ್ಲಿ ಅಥವಾ ಕಾರ್ಯನಿರ್ವಹಿಸಲು ಅಡ್ಡಿಪಡಿಸಿದಾಗ ಇದನ್ನು ನಕಾರಾತ್ಮಕ ಕಲಿಕೆ ಅಂತ ಕರೀತಾರೆ, ವರ್ಗಾವಣೆ ಅಂತ ಕರೀತಾರೆ. ಸಕಾರಾತ್ಮಕ ವರ್ಗಾವಣೆ ಯಾವುದು? ಇಂದಿನ ಕಲಿಕೆಯು ಹೊಸ ಕಲಿಕೆಗೆ ಸಹಾಯ ಮಾಡುತ್ತದೆ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಲಾಸ್ಟ್ ಟೈಮ್ ಇದೇ ತರ ಕೇಳಿದ್ರೆ ಯಾವ ತರ?
ಸೈಕಲ್ ಬ್ಯಾಲೆನ್ಸಿಂಗ್ ಮಾಡುವ ವ್ಯಕ್ತಿಯು ಆ ಬ್ಯಾಲೆನ್ಸಿಂಗ್ ಅನ್ನ ಸ್ಕೂಟರ್ ಓಡಿಸುವಲ್ಲಿ ಉಪಯೋಗಿಸುವುದು ಯಾವುದು? ಸಕಾರಾತ್ಮಕ ಕಲಿಕೆ ವರ್ಗಾವಣೆ. ಈ ತರ ಕೇಳಿದಾನೆ. ಶೂನ್ಯ ಕಲಿಕೆ ವರ್ಗಾವಣೆ, ಇಂದಿನ ಕಲಿಕೆ ಹೊಸ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದ್ರ ಮೇಲೆ ಕೇಳಿದಾನೆ. ಯಾವ ರೀತಿ ಅಂದ್ರೆ, ಶೂನ್ಯ ಕಲಿಕೆ ಅಂದ್ರೆ ಇವಾಗ ನಾನು ಓದ್ತಾ ಇದ್ದೀನಿ, ನೆಕ್ಸ್ಟ್ ಡ್ಯಾನ್ಸ್ ಮಾಡ್ಬೋದು. ಅದಕ್ಕೆ ಸಂಬಂಧ ಇಲ್ಲ. ಅದು ಇದರಿಂದ ಅದಕ್ಕೇನು ಅಡ್ಡಿ ಆಗಲ್ಲ. ಇದರಲ್ಲಿರ್ತಕ್ಕಂಥ ಸಾಮರ್ಥ್ಯ ಅದಕ್ಕೇನು ಬರಲ್ಲ. ಇದು ಶೂನ್ಯ ವರ್ಗಾವಣೆ. ದ್ವಿಪಕ್ಷೀಯ ಕಲಿಕೆ ವರ್ಗಾವಣೆ, ದೇಹದ ಒಂದು ಭಾಗದಲ್ಲಿ, ಉದಾಹರಣೆ ಬಲಗೈ, ಕಲಿತ ಕೌಶಲ್ಯವು ದೇಹದ ಇನ್ನೊಂದು ಭಾಗಕ್ಕೆ ವರ್ಗಾವಣೆಯಾದರೆ ಅದನ್ನ ದ್ವಿಪಕ್ಷೀಯ ಕಲಿಕೆ. ನಾ ಬಲಗೈಲಿ ಬರಿತಾ ಇದ್ದೀನಿ ಅಂದ್ರೆ ಮತ್ತೆ ಎಡಗೈಲೂ ಬರೆಯಕ್ ಬರುತ್ತೆ ನನಗೆ, ಆದ್ರೆ ಅದು ದ್ವಿಪಕ್ಷೀಯ ಕಲಿಕೆಯ ವರ್ಗಾವಣೆ ಆಗುತ್ತೆ. ಓಕೆ, ರೈಟ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಕಾರಾತ್ಮಕ ಕಲಿಕೆಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ, ಇವಾಗ ಗಾಡಿ ಇರೋ ಗೇರ್ ಗಾಡಿ, ಕಾರ್ಗಳಲ್ಲಿ ಗೇರ್ಗಳಿರ್ತಾವ. ಮ್ಯಾನ್ಯುವಲ್, ಆಟೋಮೆಟಿಕ್ ಅಂತ ಬಂದಿದೆ ಇತ್ತೀಚೆಗೆ. ಈಗ ಮ್ಯಾನ್ಯುವಲ್ ಏನಾಗುತ್ತೆ ಅಂದ್ರೆ, ಗೇರ್ ಇರೋ ಗಾಡಿ ಏನಾಗುತ್ತೆ, ಅದು ಕ್ಲಚ್, ಬ್ರೇಕ್, ರೇಸ್ 3 ಇರ್ತಾವ ಕೆಳಗೆ. ಮತ್ತೆ ಗೇರ್ ಅದನ್ನ ಓಡಿಸಂತ ಆಟೋಮೆಟಿಕ್ ಕಾರ್ ತಗೊಂಡ್ಬಿಟ್ರೆ ಅವನ್ ಏನಾಗುತ್ತೆ, ಕ್ಲಚ್ ಇದಲ್ಲ, ಅದಕ್ಕೆ ಡೈರೆಕ್ಟ್ ಗೇರ್ ಹಾಕೋದು, ರೇಸ್ ಕೊಡೋದಿರುತ್ತೆ. ಇವನು ಕ್ಲಚ್ ತುಳಿಯಕ್ ಹೋಗ್ತಾನೆ, ಅದು ಕ್ಲಚ್ ಮತ್ತೆ ಗೇರ್ ಹಾಕಕ್ ಹೋಗ್ತಾನೆ. ಅದೇನಾಗುತ್ತೆ, ನೆಗೆಟಿವ್ ಬರುತ್ತೆ. ಇಲ್ಲಿ ನಕಾರಾತ್ಮಕ ಕಲಿಕೆ ವರ್ಗಾವಣೆ ಆಗುತ್ತೆ. ಅಂದ್ರೆ ಅದು ಅಡ್ಡಿಪಡಿಸುತ್ತೆ ಇಲ್ಲಿ. ಇದು ನಕಾರಾತ್ಮಕ. ಓಕೆ, ನೆಕ್ಸ್ಟ್, ಮಕ್ಕಳ ಅರಿವಿನ ಬೆಳವಣಿಗೆಯ ಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪಾತ್ರದ ಮೇಲೆ ಕೇಂದ್ರೀಕರಿಸಿದ ಸಿದ್ಧಾಂತಗಳಲ್ಲಿ ಒಂದು ಯಾವುದು ಅಂತ ಕೇಳಿದ್ದಾರೆ. ಅದು ಯಾವ್ದಾಗುತ್ತೆ? ಲೇವ್ ವೈಗೊಟ್ಸ್ಕಿಯ ಸಿದ್ಧಾಂತ. ಮಕ್ಕಳ ಅರಿವಿನ ಬೆಳವಣಿಗೆಯ ಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪಾತ್ರದ ಮೇಲೆ ಕೇಂದ್ರ. ಯಾವ ಅಂಶ? ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಯಾರ್ದು? ಲೇವ್ ವೈಗೊಟ್ಸ್ಕಿ. ಸ್ವಲ್ಪ ಟಿಂಗ್ ಟ್ವಿಸ್ಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಪ್ರತಿ ಸರಿ ಈ ವೈಗೊಟ್ಸ್ಕಿ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ಈ ವೈಗೊಟ್ಸ್ಕಿ ಸಿದ್ಧಾಂತ ಯಾವುದು? ಇವ್ರು ರಷ್ಯಾ ಮನಶಾಸ್ತ್ರ, ಇವ್ರ ಸಿದ್ಧಾಂತ ರಷ್ಯಾದವರು. ಇವ್ರ ಸಿದ್ಧಾಂತ ಯಾವುದು? ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ. ಜಿಮ್ ಪಿಯಾಗೆಟ್ ಇವ್ರ ಸಿದ್ಧಾಂತ ಯಾವುದು? ಸಿದ್ಧಾಂತ ಏನಂದ್ರೆ, ಅರಿವಿನ ಬೆಳವಣಿಗೆಯ ಹಂತಗಳು ಮತ್ತು ಸ್ವಯಂ ಪ್ರೋತ್ಸಾಹಿತ ಪರಿಶ್ರಮದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತವೆ. ಓಕೆ, ನೆಕ್ಸ್ಟ್ ಸ್ಕಿನ್ನರ್. ಯಾರು? BF ಸ್ಕಿನ್ನರ್. ಇವ್ರದ್ದು ನಿಯಂತ್ರಣ ಮತ್ತು ಬಲವರ್ಧನೆ ಮೇಲೆ ಕೇಂದ್ರೀಕರಿಸಿದೆ. ಇವ್ರದ್ದು ಯಾರ ಸಿದ್ಧಾಂತ? ವರ್ತನಾ ಸಿದ್ಧಾಂತ. ವರ್ತನ ಸಿದ್ಧಾಂತ ಯಾವುದು? BF ಸ್ಕಿನ್ನರ್. ಗಿಜಾಲ್ಡ್ ಸಿದ್ಧಾಂತ ಅಂತ ಬರ್ತದೆ. ಇವ್ರದ್ದು ಒಳನೋಟ ಕಲಿಕೆ ಮತ್ತು ಗ್ರಹಿಕ ಸಿದ್ಧಾಂತ. ಯಾರು ಒಳನೋಟ ಕಲಿಕೆ ಮತ್ತು ಗ್ರಹಿಕ? ಗಿಜಾಲ್ಡ್ ಅಂದ್ರೆ ಕೊಯ್ಲರ್ ಬರ್ಬೇಕು ನೀವು, ಕೊಯ್ಲರ್, ಚಿಂಪಾಂಜಿ ನೆನ್ಪಿಡ್ಬೇಕು. ಓಕೆ, ರೈಟ್. ಬುದ್ಧಿಮತ್ತೆಯ ಕಾರ್ಯಕ್ಷಮತೆ ಪರೀಕ್ಷೆಗಳನ್ನ ಸಾಮಾನ್ಯವಾಗಿ ಗುಂಪು ಪರೀಕ್ಷೆಗಳಾಗಿ ಬಳಸದಿರಲು ಕಾರಣವೇನು? ಬುದ್ಧಿಮತ್ತೆಯ ಕಾರ್ಯಕ್ಷಮತೆಯ ಪರೀಕ್ಷೆಗಳನ್ನ ಸಾಮಾನ್ಯವಾಗಿ ಗುಂಪು ಪರೀಕ್ಷೆಗಳಾಗಿ ಬಳಸದಿರಲು ಕಾರಣ ಏನಂದ್ರೆ, ಪರೀಕ್ಷೆ ತೆಗೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸುವುದು ಮತ್ತು ಅಗತ್ಯ ನಿರ್ದೇಶನಗಳನ್ನು ನೀಡುವುದು ಅವಶ್ಯಕ. ಸೊ ಹಂಗಾಗಿ ಗುಂಪು ಪರೀಕ್ಷೆಗಳಾಗಿ ಬಳಸದಿರಲು ಕಾರಣ. ಎಲ್ಲಾರು ಗುಂಪನ್ಯಾಗ ಗೋವಿಂದ ಇವಾಗ ಒಬ್ಬ ಪರೀಕ್ಷೆ ತೆಗೆಸ ಎಲ್ಲಾರನ್ನ ಅಬ್ಸರ್ವ್ ಮಾಡೋ ಒಬ್ಬ ಏನಂತಾರ ರೂಮ್ ಸೂಪರ್ವೈಸರ್ ಎಲ್ಲಾ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಕ ಚೀಟಿ ತೆಡಿಬಹುದು. ಬಟ್ ಅವ್ನು ಯಾವ ತರ ಬರಿತಾ ಇದ್ದಾನೆ, ಅವ್ನ ವರ್ತನೆ ಹೆಂಗಿತ್ತು ಏನಂತ ಎಲ್ಲಾನು ಅಬ್ಸರ್ವ್ ಮಾಡಿ ಮೆನ್ಷನ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಇದು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡೋಣ ಇದು ಏನು ವಿವರಣೆ ಇಲ್ಲಿ ನೋಡಿ. ಕಾರ್ಯಕ್ಷಮತೆ ಪರೀಕ್ಷೆಗಳು ಮೌಖಿಕ ನಿರ್ದೇಶನಗಳ ಬದಲಿಗೆ ವಸ್ತುಗಳನ್ನ ಅಥವಾ ಬ್ಲಾಕ್ಗಳನ್ನ, ಪಜಲ್ಗಳನ್ನ ನಿರ್ವಹಿಸುವುದನ್ನ ಒಳಗೊಂಡಿರುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಆಹಾರ ಮತ್ತು ಗುರುತಿಸುವಿಕೆ ಈ ಕೆಳಗಿನ ಯಾವ ರೀತಿಯ ಅಗತ್ಯಗಳು? ಆಹಾರ ಮತ್ತು ಗುರುತಿಸುವಿಕೆ. ಆಹಾರ ದೈಹಿಕ ಅಗತ್ಯ. ಸರಿ, ಇದು ಆಹಾರ ದೈಹಿಕ ಅಗತ್ಯ, ನೀರು ಬೇಕೇ ಬೇಕು. ಗುರುತಿಸುವಿಕೆ ಮಾನಸಿಕ ಅಗತ್ಯ. ಇದು ಸರಿಯಾದ. ಗುರುತಿಸುವಿಕೆ ದೈಹಿಕ ಅಗತ್ಯ ಅಲ್ಲ, ಆಹಾರ ಮಾನಸಿಕ ಅಗತ್ಯ ಅಲ್ಲ. ಎರಡೂ ದೈಹಿಕ ಅಗತ್ಯ ತಪ್ಪು, ಎರಡೂ ಮಾನಸಿಕ ಅಗತ್ಯ ತಪ್ಪು. ಇದು ರೈಟ್. ಫಸ್ಟ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಏನಂತ? ಆಹಾರ ದೈಹಿಕ ಅಗತ್ಯ, ಗುರುತಿಸುವಿಕೆ ಮಾನಸಿಕ ಅಗತ್ಯ. ಸಿಂಪಲ್ ಇದೆ. ಓಕೆ, ಇದು ಯಾರ್ದು ಅಂದ್ರೆ ಅಬ್ರಾಮ್ ಮಾಸ್ಲೋ ಅಗತ್ಯತೆ ಶ್ರೇಣಿ ಸಿದ್ಧಾಂತ ಅಂತ ಬರುತ್ತೆ ನೋಡಿ. ಇವನು ಅಬ್ರಾಮ್ ಮಾಸ್ಲೋ ಯಾವ್ದು? ಅಗತ್ಯತೆ ಶ್ರೇಣಿ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್. ಎಷ್ಟು 5 ಬೇಸಿಕ್ ನೀಡ್ಸ್, ಅದಾದ್ಮೇಲೆ
ಫಸ್ಟಿಗೆ ಸಾಮಾನ್ಯವಾಗಿ ಊಟ ಬೇಕು, ದೈಹಿಕ ಅಗತ್ಯತೆಗಳು. ಆಮೇಲೆ ಊಟ ಆದ್ಮೇಲೆ ಮಾನಸಿಕ ಅಗತ್ಯತೆಗಳು ಬರ್ತವೆ, ಅಂದ್ರೆ ಪ್ರೀತಿ, ಲವ್. ಅದಾದ ನಂತರ ಸುರಕ್ಷತೆ ಅಗತ್ಯತೆಗಳು ಬರ್ತವೆ. ಇಲ್ಲ, ಸಾರಿ, ಫಸ್ಟ್ ಯಾವುದು? ದೈಹಿಕ ಅಗತ್ಯತೆಗಳು, ಆಮೇಲೆ ಸುರಕ್ಷತೆ ಅಗತ್ಯತೆಗಳು. ಥರ್ಡ್ ಒನ್ನು ಯಾವುದು? ಲವ್. ಲವ್ ಈ ಥರ ಬರುತ್ತೆ, ಅದಕ್ಕೆ ಏನಂತಾರೆ. ಫೋರ್ತ್ ಒನ್ನು ಗಳಿಕೆ ಇದೆಲ್ಲ ಬರುತ್ತೆ. ಅದಾದ ನಂತರ ಫಿಫ್ತ್ ಒನ್ನು ಗೌರವ ಅಂತ ಈ ಥರ ಬರುತ್ತೆ. 5 ಬರ್ತವೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕೇಳಿದ್ದಾರೆ, ನೋಡ್ಕೊಳ್ಳಿ ಅದನ್ನ. ತಪ್ಪಾದ ಹೇಳಿಕೆ ಯಾವುದು? ತಪ್ಪಾದ ಹೇಳಿಕೆ ಯಾವುದಾಗುತ್ತೆ? ಆಪ್ಷನ್ಸ್ 3 ಆಗುತ್ತೆ. ಸೊ ಸರಿಯಾದ ಹೇಳಿಕೆಗಳನ್ನು ನಾವು ನೋಡೋಣ. ಯೋಜನಾ ಆಧಾರಿತ ಕಲಿಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಒಳಗೊಂಡಿದೆ. ಏನು? ಯೋಜನಾ ಆಧಾರಿತ ಕಲಿಕೆ ಯೋಜನಾ ಆಧಾರಿತ ಕಲಿಕೆ ಏನಿದೆ, ಚಟುವಟಿಕೆಗಳ ಸರಣಿಯನ್ನು ಒಳಗೊಂಡಿದೆ. ಸರಿ. ಸಹಯೋಗದಲ್ಲಿ ಕಲಿಕೆಯಲ್ಲಿ ಕಲಿಯುವವರ ನಡುವೆ ಕಲಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲಾಗುತ್ತದೆ. ಓಕೆ. ಈಗ ಕೋಆರ್ಡಿನೇಟಿವ್ ಅಂದ್ರೆ ನೀನು ಎಲ್ಲಾರು ಕಲ್ತೀವಿ, ಗ್ರೂಪ್ ಡಿಸ್ಕಷನ್ ಅಂದ್ರೆ ನಾನು ಅದು ಓದಿದೆ, ನಾನು ಇದು ಓದಿದೆ, ಇದರಲ್ಲಿ ಹಿಂಗಿತ್ತು. ಹಂಚಿಕೆಗಳನ್ನ, ಕಲಿಕೆ ಅನುಭವಗಳನ್ನ ಹಂಚಿಕೊಳ್ಳೋದು. ಸಹಕಾರಿ ಕಲಿಕೆಯಲ್ಲಿ ಕಲಿಯುವವರು ಶಿಕ್ಷಕರಿಗಿಂತ ನಿಷ್ಕ್ರಿಯರಾಗಿರ್ತಾರೆ. ತಪ್ಪು. ಓಕೆ. ಶಿಕ್ಷಕರು ನಿಷ್ಕ್ರಿಯ ಆಗಿರಲ್ಲ, ಅಲ್ಲಿ ಅವರು ಸ್ವಲ್ಪ ಏನಾದ್ರು ಪಾತ್ರ ಇರುತ್ತೆ. ಮಾರ್ಗದರ್ಶಿ ವಿಚಾರಣೆ ಕಲಿಯುವವರಿಗೆ ಕೌಶಲ್ಯ, ಜ್ಞಾನ ಮತ್ತು ಮನೋಭಾವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಸರಿ ಇದೆ. ಓಕೆ. ಸಹಕಾರಿ ಕಲಿಕೆ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸಣ್ಣ ಮಿಶ್ರ ಸಾಮರ್ಥ್ಯ ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಮತ್ತು ಸಾಮಾನ್ಯ ಗುರಿ ಸಾಧಲು ಪರಸ್ಪರ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಓಕೆ. ಅದು ಸಿಂಪಲ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ತರಗತಿಗಳ ಅನುಕೂಲಗಳನ್ನು ಗುರುತಿಸಿ. ತರಗತಿಗಳ ಅನುಕೂಲ ಯಾವುದು? ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಸರಿ. ಭಾಷಾ ಕೌಶಲ್ಯಗಳನ್ನು ಸುಧಾರಿಸುತ್ತದೆ. ಸರಿ. ಶಿಕ್ಷಕ ಕೇಂದ್ರಿತ ವಿಧಾನಕ್ಕೆ ಕಾರಣವಾಗುತ್ತದೆ. ಶಿಕ್ಷಕ ಕೇಂದ್ರಿತ ಆಗಲ್ಲ, ಇದು ತಪ್ಪು. ಓಕೆ. ಪ್ರಜಾಪ್ರಭುತ್ವ ಚಿಂತನೆಗೆ ವ್ಯಾಪ್ತಿಯನ್ನು ನೀಡುತ್ತದೆ. ರೈಟ್. ಸಿಂಪಲ್. ವಿದ್ಯಾರ್ಥಿಗಳು ಆಸಕ್ತಿ ಇರ್ತದೆ, ಯಾಕಂದ್ರೆ ಒಬ್ಬಕ್ಕಿನೊಬ್ಬನು ಓದ್ತಾ ಇರ್ತಾರೆ, ಅವನು ಮಗ್ಗಿ ಕಲ್ತ ನಾನು ಕಲಿಬೇಕು. ಆಸಕ್ತಿ, ಕೌಶಲ್ಯಗಳು, ಭಾಷಾ ಕೌಶಲ್ಯ ಇರ್ತದೆ, ಒಬ್ರಿಗೊಬ್ರು ಮಾತು ಇಂಟ್ರಾಕ್ಟ್ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಜಗ್ಗೆ ಹುಡುಗಿರ್ತವೆ, ಇಲ್ಲಿಗೊಮ್ಮೆ ಮಾತಾಡ್ಕೊಂತ ಒಂದೊಂದು ಕಲಿತವೆ. ಪ್ರಜಾಪ್ರಭುತ್ವ ಚಿಂತನೆ ವ್ಯಾಪ್ತಿ ನೀಡುತ್ತೆ. ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೇನು? ಎಲ್ಲಾರು ಸರಿ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಚಿಂತನೆಗಳು ಮೂಡ್ತವೆ. ಓಕೆ. ತರಗತಿ ಯಾವಾಗಲೂ ಶಿಕ್ಷಕ ಕೇಂದ್ರಿತ ಆಗಿರಲ್ಲ. ಪ್ರತಿ ಸರಿ ಎಕ್ಸಾಮ್ ಕೇಳ್ತಾ ಇರ್ತಾನು, ತರಗತಿಗಳು ಯಾವಾಗಲೂ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತವೆ, ಶಿಕ್ಷಕ ಕೇಂದ್ರಿತ ಆಗಿರಲು ಸಾಧ್ಯ ಇಲ್ಲ. ಇತ್ತೀಚಿನ ತರಗತಿ ಮೊದಲೆಲ್ಲ ನಾವು ಓದ್ಬೇಕಾದ್ರೆ ಶಿಕ್ಷಕ ಬಂದ ಟಸ್ ಪುಸ್ ಕುಯ್ಯಿಲ್ಲ ಕೈ ಇಲ್ಲ. ಇವಾಗ ಹಂಗಲ್ಲ, ಶಿಕ್ಷಕರು ಬಂದು ಶಿಕ್ಷಕರೇ ಪ್ರಶ್ನೆ ಮಾಡೋದು, ಅವ್ರ ಕಡೆಯಲ್ಲಿ ಕೆಲಸ ಮಾಡೋದು, ಈ ತರ ಆಗಿದೆ. ಓಕೆ. ಇದು ಸಿಂಪಲ್ ಇದೆ, ಅರ್ಥ ಆಗುತ್ತೆ. ನೆಕ್ಸ್ಟ್, ಬ್ರೂನರ್ನ ಸಿದ್ಧಾಂತದಲ್ಲಿ ಸರಿಯಾದ ಸೂಚನಾ ಕ್ರಮ ಯಾವುದು? ಸರಿಯಾದ ಸೂಚನಾ ಬ್ರೂನರ್ ಪ್ರಕಾರದ ಸಕ್ರಿಯ, ಸಾಂಪ್ರದಾಯಿಕ, ಸಾಂಕೇತಿಕ ಅಂತ ಬರುತ್ತೆ. ಆಪ್ಷನ್ಸ್ ಯಾವುದು? ಆಪ್ಷನ್ಸ್ 2. ಇದು ಸ್ವಲ್ಪ ವಿವರಣೆ ನೋಡೋಣ. ಜೆರೋಮ್ ಬ್ರೂನರ್ ಅರಿವಿನ ಬೆಳವಣಿಗೆ ಸಿದ್ಧಾಂತ. ಯಾವ್ದು ಸಿದ್ಧಾಂತ ಪ್ರತಿಪಾದಕರು? ಅರಿವಿನ ಬೆಳವಣಿಗೆ ಸಿದ್ಧಾಂತ ಪ್ರತಿಪಾದಕರು ಯಾರು? ಬ್ರೂನರ್ ಪ್ರಕಾರ ಮಗು ಜ್ಞಾನವನ್ನ 3 ಹಂತಗಳಲ್ಲಿ ಪ್ರಕ್ರಿಯೆಗೊಳಿಸುತ್ತದೆ. ಇದು ಸಾಮಾನ್ಯ ಕಾಲಾಂತರದಲ್ಲಿ ಸಂಭವಿಸುವ ನೈಸರ್ಗಿಕ ಬೆಳವಣಿಗೆಯ ಕ್ರಮವಾಗಿದೆ. ಎಷ್ಟು ಹಂತಗಳು? ಬ್ರೂನರ್ದು ಯಾವ ಸಿದ್ಧಾಂತ? ಬ್ರೂನರ್ ಸಿದ್ಧಾಂತ ಯಾವುದು? ಬ್ರೂನರ್ ಸಿದ್ಧಾಂತ ಬೆಳವಣಿಗೆ ಅರಿವಿನ ಸಿದ್ಧಾಂತ. ಅದರಲ್ಲಿ ಎಷ್ಟು ಹಂತಗಳಿದೆ? 3 ಹಂತಗಳು. ಓಕೆ. ಯಾವ ಹಂತಗಳು? ಯಾವ ಹಂತಗಳು? ಸಕ್ರಿಯ ಹಂತ. ಈ ಕ್ರಿಯೆಗಳ ಮೂಲಕ ಕಲಿಕೆಯು ಒಂದು ವಸ್ತುವನ್ನ ನಿರ್ವಹಿಸುವ ಮೂಲಕ, ಕ್ರಿಯೆಗಳ ಮೂಲಕ ಕಲಿಯುತ್ತದೆ. ಒಂದು ವಸ್ತು ಕೊಟ್ಟರೆ ಅದನ್ನ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಟರ್ನ್ ಮಾಡಬೇಕು, ಈ ತರ ಎಲ್ಲ ಕಲಿಯೋದು. ಸಾಂಪ್ರದಾಯಿಕ ಅಥವಾ ಚಿತ್ರಾತ್ಮಕ ಅಂತ, ದೃಶ್ಯ ಚಿತ್ರಗಳ ಮೂಲಕ, ಸರಣಿಗಳ ಮೂಲಕ ಕಲಿಯೋದು. ಸಾಂಕೇತಿಕ ಅಂತ, ಇದು ಭಾಷೆ ಕೌಶಲ್ಯಗಳು ಮತ್ತು ಅಮೂರ್ತ ಚಿಂತನೆ ಮೂಲಕ ಕಲಿಕೆ ಉಂಟಾಗುತ್ತೆ. ಓಕೆ. ಬ್ರೂನರ್ನ ಯಾವ ಸಿದ್ಧಾಂತ? ಅರಿವಿನ ಬೆಳವಣಿಗೆ ಸಿದ್ಧಾಂತ. ಅದರಲ್ಲಿ ಎಷ್ಟು ಹಂತಗಳಿದಾವೆ? 3 ಹಂತಗಳಿದಾವೆ. 3 ಯಾವುವು? ಸಕ್ರಿಯ, ಸಾಂಪ್ರದಾಯಿಕ, ಸಾಂಕೇತಿಕ. ಸಕ್ರಿಯ, ಸಾಂಪ್ರದಾಯಿಕ, ಸಾಂಕೇತಿಕ.
ಕೆಳಗಿನವುಗಳಲ್ಲಿ ಬೋಧನೆಯನ್ನು ಪರಿಣಾಮಕಾರಿ ಮಾಡಲು ಸಂಬಂಧಿಸಿರದ ಕಾರಣವೇನು? ಕಾರಣವನ್ನು ಗುರುತಿಸಿ. ಏನು ಸಂಬಂಧಿಸಿರದ ನೋಡಿ, ಇದು ಒಂದು ಸ್ವಲ್ಪ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಬೋಧನೆಯನ್ನ ಪರಿಣಾಮಕಾರಿ ಮಾಡಲು ಸಂಬಂಧಿಸಿಲ್ಲ. ಪರಿಣಾಮಕಾರಿ ಬೋಧನೆ ಮಾಡಿ ಇದು ದಿಸ್ ಇಸ್ ನಾಟ್ ವ್ಯಾಲಿಡ್ ಆ ಥರ. ಕಲಿಯುವವರಲ್ಲಿ ಆಸಕ್ತಿಯನ್ನು ಸೃಷ್ಟಿಸುತ್ತದೆ. ಇದು ಅವರಿಗೆ ಕಲಿಯಲು ಪ್ರೇರಣೆ ನೀಡಬೇಕು ಕಲಿಕೆ ಅಂದ ತಕ್ಷಣ. ಕಲಿಕೆಯನ್ನು ಪರಿಣಾಮಕಾರಿ ಮಾಡಲು ಬಹು ಇಂದ್ರಿಯಗಳ ಅಂಗಗಳನ್ನು ಬಳಸುತ್ತದೆ. ರೈಟ್. ಬಹು ಇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಕೈ ಎಲ್ಲ ನೋಡ್ತವಲ್ಲ, ಸ್ಪರ್ಶ. ಬಹು ಇಂದ್ರಿಯಗಳು ಮಾಡ್ತವಲ್ಲ. ಬರೀ ನೋಡಿದಷ್ಟು ಸುಮ್ಮನೆ ಬರೀ ನೋಡೋದಲ್ಲ, ಕೇಳ್ತಾವ ಅವ್ರು ಹೇಳೋದು. ಸರಿಯಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಸುತ್ತೆ. ಗೊಂದಲ ಯಾಕೆ ಸೃಷ್ಟಿಸುತ್ತೆ? ಕಲಿಕೆ ಗೊಂದಲ ಸೃಷ್ಟಿಸಲ್ಲ, ಕ್ಲಿಯರೆನ್ಸ್ ಕೊಡುತ್ತೆ. ಇದು ತಪ್ಪಾಗುತ್ತೆ. ಮಂದತೆಯನ್ನು ತೆಗೆದುಹಾಕುತ್ತದೆ ಮತ್ತು ತರಗತಿಯನ್ನು ಸಕ್ರಿಯಗೊಳಿಸುತ್ತೆ. ಇದು ಕೂಡ ಸರಿಯಾಗಿದೆ. ಇದು ಈಸಿ ಇದೆ, ಆನ್ಸರ್ ಮಾಡ್ಬೋದು ಪ್ರತಿಯೊಬ್ಬರು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸಮಾಲೋಚನೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಸರಿಯಾದ ಹೇಳಿಕೆ ಯಾವುದಾಗುತ್ತೆ? ಆನ್ಸರ್ ನೋಡಿ, ಎ ಬಿ ಡಿ. ಯಾವುದು? ಎ ಬಿ ಡಿ ಅಂದ್ರೆ ಎ ಬಿ ಡಿ ಅಂದ್ರೆ ಸಿ ಆಗಲ್ಲ. ಓಕೆ. ಕೆಳಗಿನ ಸಮಾಲೋಚನೆಗೆ ಸಂಬಂಧಿಸಿದ ಯಾವುದಕ್ಕೆ? ಸಮಾಲೋಚನೆ. ಇದು ಮೀನ್ ಈ ತರ ನೀವು ಎಕ್ಸಾಮ್ ಬರೀಬೇಕಾದ್ರೆ ಮೇನ್ ರೌಂಡ್ ಅಪ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಒಂಥರ ಏನು ಗ್ರಿಪ್ ಸಿಗುತ್ತೆ, ಅಥವಾ ಐಡಿಯಾಲಜಿಗಳು ಜಾಸ್ತಿ ಬರ್ತವೆ. ನಿರ್ದೇಶನ ಸಮಾಲೋಚನೆ ಸಮಾಲೋಚಕ ಕೇಂದ್ರಿತವಾಗಿದೆ. ಅಂದ್ರೆ ನಿರ್ದೇಶನ ಸಮಾಲೋಚನೆ ಸಮಾಲೋಚಕ ಕೇಂದ್ರಿತವಾಗಿರ್ತದೆ. ಸಮಾಲೋಚನೆ ಮಾರ್ಗದರ್ಶನದ ಒಂದು ಭಾಗ. ರೈಟ್. ಇವಾಗ ನಾವು ಡಿಸ್ಕಷನ್ ಮಾಡ್ತೇವೆ ಅಂದ್ರೆ ಸಮಾಲೋಚನೆ ಮಾಡ್ತೇವೆ. ಇವಾಗ ಸಮಾಲೋಚನೆ ಅಂತ ಟಿವಿಯಲ್ಲಿ ಬರುತ್ತೆ. ಒಂದಿಬ್ಬರನ್ನ ಯಾರು ಗಂಡ ಹೆಂಡತಿ ತೋರಿಸ್ಕೊಂಡು ಒಬ್ರು ಆಂಕರ್ಗಳು ಸಮಾಲೋಚನೆ ಮಾಡ್ತೀವಿ ಅಂತ. ಅವ್ರಿಗೆ ಏನಾಗುತ್ತೆ, ಒಂದು ಡೈರೆಕ್ಷನ್ ಕೊಡ್ತಾರೆ, ನೀವು ಇಲ್ಲ ಜಗಳ ಆಡಬಾರ್ದು, ಮುಂದೆ ಹೊಂದಾಣಿಕೆ ಹೋಗಿ ಅಂತ. ಇದು ಸಮಾಲೋಚನೆ. ಸಿಂಪಲ್ ಥಾಟ್. ಸಮಾಲೋಚನೆ ಕಲಿಯುವವನ ಪಾಲ್ಗೊಳ್ಳುವಿಕೆ ಇಲ್ಲದೆ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡ್ತಾ ಇಲ್ಲ. ಕಲಿಯುವವನ ಪಾಲ್ಗೊಳ್ಳುವಿಕೆ ಬೇಕು, ಇಲ್ಲದೆ ಅಲ್ಲ, ಬೇಕು. ಅವಾಗ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಆಗುತ್ತೆ. ನಿರ್ದೇಶನ ರಹಿತ ಸಮಾಲೋಚನೆ ಕಲಿಯುವವರ ಕೇಂದ್ರಿತವಾಗಿರುತ್ತೆ. ರೈಟ್. ನಿರ್ದೇಶನ ರಹಿತ ಸಮಾಲೋಚನೆ, ನನಗೆ ಯಾರು ಡೈರೆಕ್ಷನೇ ಇಲ್ಲ, ನಾ ಟೈಪಿಂಗ್ ಕಲ್ತಿದ್ರೆ ನಾನೇ ಕಲಿತಾ ಇದ್ದೀನಿ, ಅಥವಾ ನಾನು ಬರವಣಿಗೆ ಏನೋ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬರವಣಿಗೆ ಕಲಿತಾ ಇದ್ದೀನಿ ಅಂದ್ರೆ, ಅಥವಾ ಚಿತ್ರ ಬಿಡಿಸ್ತಾ ಕಲಿದ್ರೆ ಅದಕ್ಕೆ ಸಮಾಲೋಚನೆ ಅಂದ್ರೆ ಅದು ಕಲಿಯುವನ ಕೇಂದ್ರಿತ, ಅವನ ಆಸಕ್ತಿ ಕೇಂದ್ರಿತವಾಗಿರುತ್ತೆ. ರೈಟ್. ಅದು ನಾ ಹೇಳ್ತಿದ್ದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಅಂತರ್ಗತ ತರಗತಿಯನ್ನು ನಿರ್ವಹಿಸಲು ಶಿಕ್ಷಕರಿಗೆ ನೆರವಾಗದ ಬೋಧನಾ ಕಾರ್ಯತಂತ್ರ ಯಾವುದು? ನೋಡಿ, ಈ ತರ ಪ್ರಶ್ನೆನ ಯಾವ್ದು ನೆನಪು ಮಾಡ್ಕೊಳ್ಳಿ. ನೆರವಾಗದ, ಇದಕ್ಕೆ ಮಾರ್ಕ್ ಮಾಡ್ತೀವಿ ಫಸ್ಟ್. ಕಾರ್ಯತಂತ್ರ ಬೋಧನೆ ಯಾವುದಕ್ಕೆ? ಅಂತರ್ಗತ ತರಗತಿಯನ್ನು ನಿರ್ವಹಿಸಲು ಶಿಕ್ಷಕರಿಗೆ. ಓಕೆ. ಸಮವಯಸ್ಕ ಬೋಧನೆಯನ್ನ ಅಳವಡಿಸುವುದು. ಸರಿ ಇದೆ. ಅಂತರ್ಗತ ಅಂದ್ರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್, ಗಂಡು ಹೆಣ್ಣು ಎಲ್ಲಾನು ಒಳಗೊಳ್ಳೋದು. ಕೂಡ್ರು ಸಾರಿ ಅಂದ ಮಕ್ಕಳು ಎಲ್ಲಾರ ಜೊತೆ ಎಲ್ಲಾರು ಕಲಿಯೋದು ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕರೀತಾರೆ. ನೆನಪು, ಇದು ಕೇಳಿದ್ ಸುಮಾರು ಸರಿ ಕೇಳಿದ್ರೆ, ಸುಮಾರು ಸರಿ ನಾನು ತಪ್ಪಾಕಿದ್ದೀನಿ, ನೆನಪಿಟ್ಕೊ. ಸಮವಯಸ್ಕ ಬೋಧನೆಯನ್ನು ಅಳವಡಿಸಿಕೊಳ್ಳುವುದು. ಓಕೆ, ಸರಿ ಇದೆ. ಸಮವಯಸ್ಕ ವಿಭಿನ್ನ ಸೂಚನೆಯನ್ನು ಅಳವಡಿಸುವುದು. ಸರಿ ಇದೆ. ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಇದು ಮಾಡಬೇಕು, ಅದೆಲ್ಲ ಒಂದೇ ಸೂಚನೆ ಇಲ್ಲ, ಡಿಫ್ರೆಂಟ್ ಎಲ್ಲ ಆ್ಯಂಗಲ್ ಇಂದ ಅವ್ರಿಗೆ ಸೂಚನೆಗಳು ನೀಡುತ್ತೆ. ಡಿಫಾಲ್ಟ್ ಆಗಿ ಉಪನ್ಯಾಸ ತಂತ್ರಗಳನ್ನು ಅಳವಡಿಸಿಕೊಳ್ಳೋದು. ಉಪನ್ಯಾಸ ಯಾರಿಗೆ ಬರುತ್ತೆ? ಕಾಲೇಜು, ಅದಾದ ಡಿಗ್ರಿ ಅಂತವ್ರಿಗೆ ಉಪನ್ಯಾಸ. ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ವಿದ್ಯಾರ್ಥಿ ಕೇಂದ್ರಿತ ತರಗತಿಗಳಲ್ಲಿ ಉಪನ್ಯಾಸ ಬೋಧನೆ ನೆಸೆಸಿಟಿ ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನೆಕ್ಸ್ಟ್, ಸಹಯೋಗ ಕಲಿಕೆಯನ್ನು ಅಳವಡಿಸಿಕೊಳ್ಳೋದು. ಸಹಯೋಗ ಅಂದ್ರೆ ಅದೇ ಏನೇನಲ್ಲ, ಹೆಣ್ಣು ವಿದ್ಯಾರ್ಥಿಗಳು, ಗಂಡು ವಿದ್ಯಾರ್ಥಿಗಳು, ಅಂಗವಿಕಲರು ಎಲ್ಲರನ್ನೂ ಒಳಗೊಳ್ಳೋದು ಸಹಯೋಗ ಕಲಿಕೆ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದನ್ನ ಹೇಳಿದ್ದೆ, ವಿವರಣೆ ನೋಡಿ. ನೆಕ್ಸ್ಟ್, ಸಮಸ್ಯೆಗೆ ಒಂದೇ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಪಕ್ವವಾಗುವ ಚಿಂತನೆ ಯಾವುದು? ದ ಥಿಂಕಿಂಗ್ ದಟ್ culminates in finding one single solution to a problem. ಅದು ಯಾವುದಂದ್ರೆ ಅಭಿಸರಣ ಚಿಂತನೆ ಅಂತ ಆಗುತ್ತೆ. ಏನು?
ಸಮಸ್ಯೆಗೆ ಒಂದೇ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಪಕ್ವವಾಗುವ ಚಿಂತನೆ. ಒಂದು ಸಮಸ್ಯೆ ಇದೆ ಅಂದ್ರೆ ಒಂದೇ ಪರಿಹಾರ, ಅದಕ್ಕೆ ಇನ್ನೊಂದು ಪರಿಹಾರ ಇಲ್ಲ. ಅದನ್ನ ಚಿಂತೆ ಮಾಡಿ ಉಂಟಾಗ್ತಕ್ಕಂಥ ಪಕ್ವತೆ ಯಾವುದು? ಅಭಿಸರಣ ಚಿಂತನೆ ಅಂತ ಕರೀತಾರೆ. ನೋಡೋಣ, ಎಕ್ಸ್ಪ್ಲೇನ್ ನೋಡಿದ್ರೆ ಒಂದು ಸ್ವಲ್ಪ ನಿಮ್ಗೆ ಏನಾಗುತ್ತೆ. ಅಭಿಸರಣ ಚಿಂತನೆ ಅಂದ್ರೆ ಈ ರೀತಿಯ ಚಿಂತನೆಯು ಎಲ್ಲಾ ಮಾಹಿತಿಯನ್ನು ಒಳಗೊಳಿಸಿ ಒಂದು ನಿರ್ದಿಷ್ಟ, ಒಂದು ಸರಿಯಾದ ಪರಿಹಾರ ಅಥವಾ ಅತ್ಯುತ್ತಮ ಉತ್ತರಕ್ಕೆ ತಲುಪುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸೋದು. ಇಲ್ಲೇ ಇದೆ ನೋಡಿ, ಬಹು ಆಯ್ಕೆ ಹೇಗಾದ ನೋಡಿ, ಸಿಂಪಲ್. ಈ ಪ್ರಶ್ನೆಗೆ ಇದಲ್ಲ, 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 ಇದು ಆಗುತ್ತೆ ಅಂತಲ್ಲ, ಇದು ಅಭಿಸರಣ ಚಿಂತನೆ. ಅಂದ್ರೆ ಒಂದು ಸಮಸ್ಯೆಗೆ ಹಲವಾರು ರೀತಿಯಿಂದ ಚಿಂತನೆ ಮಾಡಿ ಅದನ್ನ ಎಲಿಮಿನೇಟ್ ಮಾಡೋದು. ಇದಲ್ಲ, ಇದಲ್ಲ ಎಲಿಮಿನೇಟ್ ಮಾಡಿ ಲಾಸ್ಟ್ ಫೈನಲ್ ಒಂದು ಆನ್ಸರ್ ಬರುತ್ತಲ್ಲ, ಅದು ಏನು ಅಭಿಸರಣ ಚಿಂತನೆ. ಅಥವಾ ಸಮಸ್ಯೆ ಒಂದೇ ಒಂದು ಪರಿಹಾರ ಕಂಡುಕೊಳ್ಳೋ ಪಕ್ವವಾದ ಚಿಂತನೆ ಅಭಿಸರಣ ಚಿಂತನೆ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ತರಗತಿಯನ್ನು ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಒಂದು ಇಲ್ಲೊಂದು ಸ್ವಲ್ಪ ವಿವರಣೆ ಇದೆ. ಅಭಿಸರಣ ಚಿಂತನೆ ಅಂದ್ರೆ ಆಯಿತು. ನೆಕ್ಸ್ಟ್ ನೋಡಿ, ಅಪಸರಣ ಚಿಂತನೆ ಅಂತಿದೆ. ಅದರಲ್ಲಿ ಪ್ರಶ್ನೆ ಆಪ್ಷನ್ಸ್. ಇದು ಒಂದೇ ಸಮಸ್ಯೆಗೆ ಹಲವು ವಿಭಿನ್ನ ಸೃಜನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳುವ ಚಿಂತನೆ ಆಗಿದೆ. ಇದು ಸೃಜನಾತ್ಮಕ ಸಂಬಂಧಿಸಿದೆ. ಓಕೆ, ಸೃಜನಾತ್ಮಕ ಅಂದ್ರೆ ಡಿಫ್ರೆಂಟ್ ಥಿಂಕಿಂಗ್ ಅಂತ ಕರೀತಾರೆ ಸಾಮಾನ್ಯವಾಗಿ. ಏನು ಒಂದು ಬೆಸ್ಟ್ ಕೊಟೇಶನ್ ಇದೆ, ಎಲ್ಲಾ ಬುದ್ಧಿವಂತರು ಸೃಜನಾತ್ಮಕರಲ್ಲ, ಎಲ್ಲಾ ಸೃಜನಶೀಲ ಮಕ್ಕಳು ಬುದ್ಧಿವಂತರಾಗಿರ್ತಾರಂತ. ಸೊ ಡಿಫ್ರೆಂಟ್ ಟೈಪ್ ಆಗಿ ಚಿಂತೆ ಮಾಡ್ತಾರೆ ಅವರು ಅಂತ. ಅವ್ರ ವಿಭಿನ್ನ ಪರಿಹಾರಗಳು. ಇವಾಗ ಒಂದೇ ಒಂದು ಪರಿಹಾರಕ್ಕಿಂತ ಹಲವು ಪರಿಹಾರಗಳನ್ನು ಸೂಚಿಸೋದು. ಅದ್ರಾಗ ಯಾವ್ದು ಸರಳ ಇರುತ್ತೋ ಅದನ್ನ ಆಯ್ಕೆ ಮಾಡ್ಬೋದು. ಈ ತರ ಸೃಜನಾತ್ಮಕ ಚಿಂತನೆ ಇದು ಹೊಸ ಮತ್ತು ಉಪಯುಕ್ತ ವಿಚಾರಗಳನ್ನು ಸೃಷ್ಟಿಸುವ ಮೇಲೆ ಕೇಂದ್ರೀಕರಿಸುತ್ತದೆ. ಓಕೆ, ಪ್ರತಿಫಲಿತ ಚಿಂತನೆ ಅಂತ ಬರುತ್ತೆ. ಇದು ಆಲೋಚನೆಯು ಪ್ರಕ್ರಿಯೆ ಮತ್ತು ಆಧಾರದ ಬಗ್ಗೆ ಆಳವಾಗಿ ಯೋಚಿಸುವುದು. ಮೋಟಾಕಾಗ್ನಿಷನ್ ಅಂತ ಪ್ರತಿಫಲ ಚಿಂತನೆ, ಡೀಪ್ ಥಿಂಕಿಂಗ್. ಓಕೆ, ಸೊ ಈ ತರ ಇಲ್ಲಿವರೆಗೂ ನಾವು ತೆಲಂಗಾಣ ತೆಲಂಗಾಣ ರಾಜ್ಯದಲ್ಲಿ ಕೇಳಿದ TT ಏನ್ ಕೇಳಿದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮನೋವಿಜ್ಞಾನ ಸಾಮರ್ಥ್ಯದ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಅವುಗಳನ್ನು ಕೂಡ ಮನೋವಿಜ್ಞಾನ ಪ್ರಶ್ನೆಗಳನ್ನು ಕೂಡ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಇಲ್ಲಿವರೆಗೆ ಕೇಳಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ಒಂದು ಪ್ರೋತ್ಸಾಹಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.